Hello, good morning students. Today we are going to discuss the next chapter, our environment. Here in this chapter we are going to discuss the different topics like in our environment we can see lot of living beings. Okay, na? Living beings means plants and animals, we are call it as living beings. Other than plants and animals, we are also call it as algae, okay, bacteria. They are all microorganisms. These are all the living beings also. ಇಲ್ಲಿ ನಾವು ಲಿವಿಂಗ್ ಬೀಯಿಂಗ್ಸ್ ಅಂತ ಹೇಳಿದ್ರೆ ಜೀವ ಇರ್ತಕ್ಕಂಥ ಜೀವಿಗಳು ಅಂತ ಕರಿತಾ ಹೋಗ್ತೀವಿ. ಜೀವ ಇರ್ತಕ್ಕಂಥ ಜೀವಿಗಳು ಅಂತ ಹೇಳಿದಾಗ ಇಲ್ಲಿ ಜೀವ ಇರ್ತಕ್ಕಂಥ ಜೀವಿಗಳು ಯಾವ್ಯಾವು? ಸಸ್ಯಗಳು, ಪ್ಲಾಂಟ್ಸು ಮತ್ತು ಅನಿಮಲ್ಸು. ಅದು ಬಿಟ್ಟು ಪ್ಲಾಂಟ್ಸ್ ಮತ್ತು ಅನಿಮಲ್ಸ್ ಅಂತ ಹೇಳಿದ್ಮೇಲೆ ಮತ್ತೆ ಬೇರೆ ಯಾವ ಬರ್ತಾವಪ್ಪ ಅಂತ ಹೇಳಿದ್ರೆ ಬ್ಯಾಕ್ಟೀರಿಯಾ, ಆಲ್ಗೆ, ಗೊತ್ತಾಯ್ತಾ? ಇವೆಲ್ಲವೂ ಕೂಡ ಜೀವ ಇರ್ತಕ್ಕಂಥ ಜೀವಿಗಳು ಅಂತ ಕರಿತಾ ಹೋಗ್ತೀವಿ. ಇಲ್ಲಿ ಜೀವ ಇರ್ತಕ್ಕಂಥ ಜೀವಿಗಳಲ್ಲಿ ಫಸ್ಟ್ ನಾವು ಪ್ರೊಡ್ಯೂಸರ್ಸ್ ಅಂತ ಹೇಳ್ತೀವಿ, ವಿಂಗಡಣೆ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್ ಕನ್ಸ್ಯೂಮರ್ಸ್, ಇನ್ನೊಂದು ಡಿಕಾಂಪೋಸರ್ಸ್ ಅಂತಕ್ಕಂಥವು. ಓಕೆನಾ? ಹಾಗಾದರೆ ಇಲ್ಲಿ ಪ್ರೊಡ್ಯೂಸರ್ಸ್ ಅಂದ್ರೆ ಏನಪ್ಪ? ಪ್ರೊಡ್ಯೂಸರ್ಸ್ ಅಂತ ಹೇಳಿದ್ರೆ ದಟ್ ಈಸ್ ದ ಆರ್ಗ್ಯಾನಿಸಮ್ಸ್ ವಿಚ್ ಪ್ರೊಡ್ಯೂಸ್ ದೇರ್ ಓನ್ ಫುಡ್. ಯಾವ ಜೀವಿಗಳು ತಮ್ಮ ಆಹಾರನ ತಾವೇ ತಯಾರು ಮಾಡ್ಕೊಳ್ತಾವೋ ಅಂಥ ಜೀವಿಗಳಿಗೆ ನಾವೇನಂತ ಕರಿತಾ ಹೋಗ್ತೀವಿ? ಪ್ರೊಡ್ಯೂಸರ್ಸ್ ಅಂತ ಕರಿತಾ ಹೋಗ್ತೀವಿ. ಇವರನ್ನ ಪ್ಲಾಂಟ್ಸ್ ಅವ್ರೇನು ಮಾಡ್ತಾರೆ? ತಮ್ಮ ಆಹಾರನ ತಾವೇ ತಯಾರು ಮಾಡ್ಕೊಳ್ತವೆ. ಆಲ್ಗೆಗಳು ಏನು ಮಾಡ್ತವೆ? ತಮ್ಮ ಆಹಾರನ ತಾವೇ ಆಲ್ಗೆ ಅಂದ್ರೇನು? ಪಾಚಿ ಜೆಂಡನ್ನ ನಾವು ಆಲ್ಗೆ ಅಂತ ಕರಿತೇವೆ. ನೀವು ನೋಡಿರ್ಬೇಕು, ದೊಡ್ಡ ಯಾವುದಾದ್ರೂ ಒಂದು ಕೊಳನೋ ಅಥವಾ ಯಾವುದಾದ್ರೂ ಒಂದು ಕೆರೆನೋ ಒಂದು ಬಾವಿನೋ ಇದ್ರೆ ಅಲ್ಲೆಲ್ಲ ಪಾಚಿ ಜೆಂಡ್ ಬೆಳ್ಕೊಂಡಿರ್ತಕ್ಕಂಥದ್ದು ಇದೆಲ್ಲ ನೋಡ್ತಾ ಇದ್ದೀರಲ್ಲ, ಇದೆಲ್ಲವೂ ಕೂಡ ಪಾಚಿ ಜೆಂಡ್ ಬೆಳ್ಕೊಂಡಿರ್ತಕ್ಕಂಥದ್ದು, ಆಪು ಅಂತಕ್ಕಂಥದ್ದು, ಅವೆಲ್ಲವೂ ಕೂಡ ನಾವು ಪ್ರೊಡ್ಯೂಸರ್ಸ್, ಪ್ಲಾಂಟ್ಸ್ ಅಂತ ಇಲ್ಲಿ ಕನ್ಸಿಡರ್ಡ್ ಮಾಡ್ತಾ ಹೋಗ್ತೀವಿ. ಇವ್ರನ್ನ ಆಟೋಟ್ರೋಫ್ಸ್ ಅಂತಾನೂ ಕರಿತಾ ಹೋಗ್ತೀವಿ. ಯಾಕಂದ್ರೆ ಆಟೋ ಅಂದ್ರೆ ಸೆಲ್ಫ್. ಇಲ್ಲಿ ಆಟೋ ಅಂತಕ್ಕಂಥ ಶಬ್ದ ದಟ್ ಈಸ್ ಕಾಲ್ಡ್ ಎಸ್ ಸೆಲ್ಫ್ ಅಂತ ಹೇಳ್ಬಿಟ್ಟು. ಆಟೋ ಅಂದ್ರೆ ಸೆಲ್ಫ್, ತನ್ನಷ್ಟಕ್ಕೆ ತಾನೇ. ಟ್ರೋಫಿಕ್ ಅಂತ ಹೇಳಿದ್ರೆ ತಯಾರು ಮಾಡ್ತಕ್ಕಂಥವು ಅಂತಕ್ಕಂಥದ್ದನ್ನ ಇಲ್ಲಿ ಪ್ಲಾಂಟ್ಸ್ ಅನ್ನ ನಾವು ಪ್ರೊಡ್ಯೂಸರ್ಸ್ ಆಗಿ ತಗೊಳ್ತಾ ಹೋಗ್ತೀವಿ. ನೆಕ್ಸ್ಟ್ ಬಂದ್ಬಿಟ್ರೆ ಕನ್ಸ್ಯೂಮರ್ಸ್ ಅಂತ ಹೇಳ್ತಾ ಹೋಗ್ತೀವಿ. ಇಲ್ಲಿ ಕನ್ಸ್ಯೂಮರ್ಸ್ ಅಂದ್ರೆ ಏನು? ಕನ್ಸ್ಯೂಮರ್ಸ್ ಆರ್ ದ ಆರ್ಗ್ಯಾನಿಸಮ್ಸ್ ವಿಚ್ ಡಿಪೆಂಡ್ ಆನ್ ಅದರ್ ಆರ್ಗ್ಯಾನಿಸಮ್ಸ್ ಫಾರ್ ಫುಡ್. ದೇ ಆರ್ ಆಲ್ಸೋ ಕಾಲ್ಡ್ ಆಸ್ ಹೆಟರೋಟ್ರೋಫ್ಸ್. ಅಂದ್ರೆ ಒಂದು ಜೀವಿಗಳು, ಯಾವ ಜೀವಿಗಳು ಇನ್ನೊಂದು ಜೀವಿಯ ಮೇಲೆ ಅವಲಂಬಿತರಾಗಿರ್ತಾವೋ, ಡಿಪೆಂಡ್ ಆಗಿರ್ತಾವೋ, ಯಾಕೋಸ್ಕರ? ಅವರ ಆಹಾರಕ್ಕೋಸ್ಕರ. ಅಂಥವರಿಗೆ ನಾವೇನಂತ ಕರಿತೀವಿ? ಕನ್ಸ್ಯೂಮರ್ಸ್ ಅಂತ ಕರಿತಾ ಇರ್ತೀವಿ. ಕನ್ಸ್ಯೂಮರ್ಸ್ ಅಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ಇವಾಗ ಎಲಿಫೆಂಟ್ ಇದೆ, ಅದು ತನ್ನ ಆಹಾರಕ್ಕೋಸ್ಕರ ಗಿಡಗಳ ಮೇಲೆ ಡಿಪೆಂಡ್ ಆಗಿದೆ. ಲಯನ್ ಇದೆ, ತನ್ನ ಆಹಾರಕ್ಕೋಸ್ಕರ ಬೇರೆ ಜೀವಿಗಳ ಮೇಲೆ ಡಿಪೆಂಡ್ ಆಗಿದೆ. ಜಿಂಕೆಗಳು, ಅವೆಲ್ಲ ಡೀರ್ ಅಂತ ಏನು ಕರಿತೀವಲ್ಲ, ಅವನ್ನೆಲ್ಲ ಅದ್ರ ಮೇಲೆ ಡಿಪೆಂಡ್ ಆಗಿದೆ. ಅದಿಲ್ಲ ಅಂದ್ರೆ ಇದಕ್ಕೆ ಆಹಾರ ಸಿಗೋದಿಲ್ಲ, ಇದು ಸತ್ತು ಹೋಗುತ್ತೆ. ಅದೇ ರೀತಿ ಲಯನ್ಸಿಗೆ ಗಿಡಗಳಿಲ್ಲಪ್ಪ ಅಂತ ಹೇಳಿದ್ರೆ, ಮರಗಳಿಲ್ಲ ಸಿಗ್ಲಿಲ್ಲ, ಗಿಡಗಳು ಸಿಗ್ಲಿಲ್ಲ, ಅದರ ಸೊಪ್ಪು ಸಿಗ್ಲಿಲ್ಲಪ್ಪ ಅಂತ ಹೇಳಿದ್ರೆ ಅದು ಕೂಡ ಸತ್ತು ಹೋಗುತ್ತೆ. ಅಂದ್ರೆ ಯಾವ ಆರ್ಗ್ಯಾನಿಸಮ್ಸ್ ವಿಚ್ ಡಿಪೆಂಡ್ ಆನ್ ಅದರ್ ಆರ್ಗ್ಯಾನಿಸಮ್ಸ್ ಫಾರ್ ಫುಡ್, ದೇ ಆರ್ ಕಾಲ್ಡ್ ಆಸ್ ಹೆಟರೋಟ್ರೋಫ್ಸ್ ಅಂತ ನಾವಿಲ್ಲಿ ಹೇಳ್ತಾ ಹೋಗ್ತೀವಿ. ಇವ್ರನ್ನ ಕನ್ಸ್ಯೂಮರ್ಸ್ ಅಂತ ಕರಿತೀವಿ. ಅವರು ಪ್ರೊಡ್ಯೂಸರ್ಸ್, ಇವರು ಕನ್ಸ್ಯೂಮ್ ಅಂದ್ರೆ ಕನ್ಸ್ಯೂಮ್ ಮಾಡ್ಕೊಳ್ತಕ್ಕಂಥವ್ರು, ಅಂದ್ರೆ ಅದನ್ನ ಉಪಯೋಗ ಮಾಡ್ಕೊಳ್ತಕ್ಕಂಥವ್ರಿಗೆ ನಾವಿಲ್ಲಿ ಕನ್ಸ್ಯೂಮರ್ಸ್ ಅಂತ ಹೇಳ್ತಾ ಹೋಗ್ತೀವಿ. ಅದೇ ರೀತಿ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಕನ್ಸ್ಯೂಮರ್ಸ್ ಅಲ್ಲಿ 3 ರೀತಿಯಾಗಿರ್ತಕ್ಕಂಥ ಕನ್ಸ್ಯೂಮರ್ಸ್ ಇದೆ. ಒಂದು ಹರ್ಬಿವೋರ್ಸ್, ಇನ್ನೊಂದು ಕಾರ್ನಿವೋರ್ಸ್ ಅಂತಕ್ಕಂಥವು, ಇನ್ನೊಂದು ಆಮ್ನಿವೋರ್ಸ್ ಅಂತಕ್ಕಂಥ. ನಾವೇನು ಹೇಳಿದ್ವಿ ಇಲ್ಲಿ? ಮೊದಲು ನಾವು ಏನು ಹೇಳ್ತಾ ಹೋಗಿದ್ವಿ? ಲಿವಿಂಗ್ ಬೀಯಿಂಗ್ಸ್ ಅಂತ ಕರಿತಾ ಹೋಗಿದ್ವಿ. ಫಸ್ಟ್ ನಾವು ತಗೊಂಡಿದ್ದು ಲಿವಿಂಗ್ ಬೀಯಿಂಗ್ಸ್ ಅಂತಕ್ಕಂಥವು ನಾವು ತಗೊಳ್ತಾ ಹೋಗಿದ್ವಿ. ಈ ಲಿವಿಂಗ್ ಬೀಯಿಂಗ್ಸ್ ಅಲ್ಲಿ 3 ತರ ಬರ್ತಾ ಹೋಗ್ತವೆ. ಯಾವ್ಯಾವು? ಪ್ರೊಡ್ಯೂಸರ್ಸ್, ಪ್ಲಾಂಟ್ಸ್ಗಳು, ನೆಕ್ಸ್ಟ್ ಕನ್ಸ್ಯೂಮರ್ಸ್, ಓಕೆನಾ, ಪ್ಲಾಂಟ್ಸ್ ಅನ್ನ ತಿಂತಕ್ಕಂಥವು, ಮತ್ತೆ ಡಿಕಾಂಪೋಸರ್ಸ್ ಅಂತ ಹೇಳ್ಬಿಟ್ಟು ನಾವಿಲ್ಲಿ 3 ರೀತಿಯಾಗಿರ್ತಕ್ಕಂಥವು ಇದನ್ನ ನಾವು ಹೇಳ್ತಾ ಹೋಗಿದ್ವಿ. ಫಸ್ಟ್ ಪ್ರೊಡ್ಯೂಸರ್ಸ್ ಅಂದ್ರೆ ಏನಂತ ಡಿಸ್ಕಷನ್ ಮಾಡಿದ್ವಿ. ನೆಕ್ಸ್ಟ್ ಕನ್ಸ್ಯೂಮರ್ಸ್ ಅಂದ್ರೆ ಏನಪ್ಪಾ? ಕನ್ಸ್ಯೂಮರ್ಸ್ ಅಂತ ಹೇಳಿದ್ರೆ ಈ ಪ್ರೊಡ್ಯೂಸರ್ಸ್ ಅನ್ನ ತಿಂತಕ್ಕಂಥವು. ಅದರಲ್ಲಿ ಕನ್ಸ್ಯೂಮರ್ಸ್ ಅಲ್ಲಿ 3 ರೀತಿಯಾಗಿರ್ತಕ್ಕಂಥವು ಇದಾವೆ. ಒಂದು ಹರ್ಬಿವೋರ್ಸ್, ಇನ್ನೊಂದು ಕಾರ್ನಿವೋರ್ಸ್ ಅಂತಕ್ಕಂಥವು, ಇನ್ನೊಂದು ಆಮ್ನಿವೋರ್ಸ್ ಅಂತಕ್ಕಂಥವು ಇಲ್ಲಿ ನಾವು ನೋಡ್ತಾ ಹೋಗಿದ್ವಿ. ನೆಕ್ಸ್ಟ್ ಬಂದ್ಬಿಟ್ಟು 1 by 1 ಇವನ್ನ ಡಿಸ್ಕಷನ್ ಮಾಡ್ತಾ ಹೋಗೋಣ ನಾವು. ಇಲ್ಲಿ ಫಸ್ಟಿಗೆ ನಾವು ಹರ್ಬಿವೋರ್ಸ್ ಅನ್ನ ತಗೊಳ್ತಾ ಹೋಗ್ತೀವಿ. ಹರ್ಬಿವೋರ್ಸ್ ಅನ್ನ ತಗೊಂಡ್ರೆ
ಯಾವ ಜೀವಿಗಳು ಪ್ಲಾಂಟ್ಸ್ನ ತಿಂತವೋ, ದ ಆರ್ಗನಿಸಮ್ಸ್ ವಿಚ್ ಈಟ್ ಓನ್ಲಿ ಪ್ಲಾಂಟ್ಸ್ ದೇ ಆರ್ ಕಾಲ್ಡ್ ಆಸ್ ಹರ್ಬಿವೋರ್ಸ್. ಇಲ್ಲಿ ಡೀರ್ ಇದೆ, ಅದು ಕೂಡ ಪ್ಲಾಂಟ್ಸ್ ಅನ್ನ ತಿಂತಾ ಇದೆ. ಇಲ್ಲಿ ಅದು ಎಲಿಫೆಂಟ್ ಇದೆ, ಇದು ಕೂಡ ಪ್ಲಾಂಟ್ಸ್ ಅನ್ನ ತಿಂತಾ ಇದೆ. ಇಲ್ಲಿ ಒಂದು ಕೌ ಅಂತಕ್ಕಂಥ ಇದೆ, ಇದು ಕೂಡ ಪ್ಲಾಂಟ್ಸ್ ಅನ್ನ ಇವಿಷ್ಟು ಕೂಡ ಏನಿದಾವೋ ಇವೆಲ್ಲವೂ ಕೂಡ ಹರ್ಬಿವೋರ್ಸ್. ಅಂದ್ರೆ ದ ಪ್ಲಾಂಟ್ಸ್ ವಿಚ್ ಈಟ್ಸ್ ದ ಅನಿಮಲ್ಸ್ ವಿಚ್ ಈಟ್ ಪ್ಲಾಂಟ್ಸ್ ಆರ್ ಕಾಲ್ಡ್ ಆಸ್ ಹರ್ಬಿವೋರ್ಸ್ ಅಂತ ಹೇಳಿ ಹರ್ಬ್ಸ್ ಅನ್ನ ತಿಂತಕ್ಕಂಥವರಿಗೆ ನಾವು ಇಲ್ಲಿ ಹರ್ಬಿವೋರ್ಸ್ ಅಂತ ಹೇಳ್ತಾ ಹೋಗ್ತೀವಿ. ನೆಕ್ಸ್ಟ್ ಬಂದ್ಬಿಟ್ಟು ಕಾರ್ನಿವೋರ್ಸಿಗೆ ಬರ್ತಾ ಹೋಗ್ತೀವಿ. ಇಲ್ಲಿ ಕಾರ್ನಿವೋರ್ಸ್ ಅಂತ ಹೇಳಿದ ತಕ್ಷಣ ಕಾರ್ನಿವೋರ್ಸ್ ಎದ್ರಲ್ಲಿ ಬರ್ತದೆ, ಕನ್ಸ್ಯೂಮರ್ಸ್ ಅಲ್ಲಿ ಇಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಅಂದ್ರೆ ದ ಆರ್ಗ್ಯಾನಿಸಮ್ಸ್ ವಿಚ್ ಈಟ್ ಅದರ್ ಅನಿಮಲ್ಸ್, ಒಂದು ಜೀವಿ ಇನ್ನೊಂದು ಜೀವಿನ ತಿಂತಕ್ಕಂಥದ್ದು ಇವನ್ನ. ಓಕೆನಾ, ಬೇರೆ ಅನಿಮಲ್ಸ್ನ ಜೀವಿ ಅನ್ನೋದಕ್ಕಿಂತ ಬೇರೆ ಪ್ರಾಣಿಗಳನ್ನ ತಿಂತಕ್ಕಂಥ ಜೀವಿಗಳಿಗೆ ನಾವು ಒಂದು ಪ್ರಾಣಿ ಇನ್ನೊಂದು ಪ್ರಾಣಿಯನ್ನ ತಿಂತಕ್ಕಂಥದ್ದು. ಓಕೆನಾ, ಇಲ್ಲಿ ಮೊದಲು ನಾವು ಹರ್ಬಿವೋರ್ಸ್ ಅಂತ ಹೇಳಿದಾಗ ಒಂದು ಜೀವಿ ಯಾವ ಪ್ರಾಣಿಗಳು ಏನಾಗಿದ್ದಾವೆ, ಬರೇ ಸಸ್ಯಾಹಾರಿ ಪ್ರಾಣಿಗಳು ಅಂತ ಹೇಳ್ತಾ ಹೋಗ್ತೀವಿ ಇಲ್ಲಿ. ಓಕೆನಾ, ಇವನ್ನ ಸಸ್ಯಗಳನ್ನ ತಿಂತಕ್ಕಂಥವರಿಗೆ ಹರ್ಬಿವೋರ್ಸ್. ಇಲ್ಲಿ ಮಾಂಸಾಹಾರಿ ಪ್ರಾಣಿಗಳು. ಓಕೆನಾ, ಇವು ಏನಾಗ್ತವೆ, ಬೇರೆ ಜೀವಿಗಳನ್ನ ತಿಂತಾ ಹೋಗುತ್ತೆ. ಇಲ್ಲಿ ಟೈಗರ್ ಅನ್ನ ನೋಡ್ತಿದೀವಿ. ಈ ಟೈಗರ್ ಏನ್ ಮಾಡ್ತಾ ಇದೆ, ಇನ್ನೊಂದು ಜೀವಿನ ಇಲ್ಲಿ ತಿಂತಾ ಇದೆ. ಡೀರ್ ಯಾವ್ದಾದ್ರು ಒಂದು ಇದನ್ನ ತಿಂತಾ ಇದೆ. ಅದೇ ರೀತಿ ಸ್ನೇಕ್ ಇದೆ, ಅವು ಕೂಡ ಬೇರೆ ಜೀವಿಗಳನ್ನ ತಿಂತಾ ಹೋಗ್ತವೆ, ಬೇರೆ ಪ್ರಾಣಿಗಳನ್ನ ತಿಂದ್ಬಿಟ್ಟು ಬದುಕ್ತಾ ಹೋಗ್ತವೆ. ಕಪ್ಪೆಗಳು ಇರ್ಬೋದು, ಇನ್ನೊಂದು ಏನಾದ್ರೂ ಏನೋ ಹೆಗ್ಗಣ ಆಗಿರ್ಬೋದು, ಇಲಿ ಆಗಿರ್ಬೋದು, ಅಂತ ಪ್ರಾಣಿಗಳನ್ನ ಇವು ತಿಂದ್ಬಿಟ್ಟು ಬದುಕ್ತಾ ಹೋಗ್ತವೆ. ಅದೇ ರೀತಿ ಲಯನ್ ಅಂತಕ್ಕಂಥದ್ದು, ಅದು ಕೂಡ ಡೀರ್ ಅಂತಕ್ಕಂಥದ್ದು ಬೇರೆ ಬೇರೆ ಪ್ರಾಣಿಗಳನ್ನ ತಿಂದ್ಬಿಟ್ಟು ಬದುಕ್ತಾ ಹೋಗುತ್ತೆ. ಇವಿಷ್ಟು ಕೂಡ ನಾವೇನಂತ ಕರಿತಾ ಹೋಗ್ತೀವಿ, ಕಾರ್ನಿವೋರ್ಸ್ ಅಂತ ಹೇಳ್ತಾ ಹೋಗ್ತೀವಿ. ಯಾವ್ಯಾವು, ದಟ್ ಈಸ್ ಟೈಗರ್, ಸ್ನೇಕ್ ಅಂಡ್ ಲಯನ್. ಟೈಗರ್, ಸ್ನೇಕ್, ಲಯನ್, ಇನ್ನ ಬಹಳಷ್ಟು ಬರ್ತಾ ಹೋಗ್ತವೆ. ಅವೆಲ್ಲವೂ ಕೂಡ ಕಾರ್ನಿವೋರ್ಸ್ ಅಂತ ಹೇಳ್ತಾರೆ. ನೆಕ್ಸ್ಟ್ ಬಂದ್ಬಿಟ್ರೆ ಆಮ್ನಿವೋರ್ಸ್ ಅಂತ ಕರಿತಾ ಹೋಗ್ತೀವಿ. ಆಮ್ನಿವೋರ್ಸ್ ಅಂದ್ರೆ ಮಿಶ್ರಾಹಾರಿ ಪ್ರಾಣಿಗಳು. ಇವು ಕನ್ಸ್ಯೂಮರ್ಸ್ ಅಲ್ಲಿ ಮೂರನೇ ರೀತಿಯಾಗಿರ್ತಕ್ಕಂಥ ಪ್ರಾಣಿಗಳು. ಅಂದ್ರೆ ದ ಅನಿಮಲ್ಸ್ ವಿಚ್ ಈಟ್ ಬೋತ್ ಪ್ಲಾಂಟ್ಸ್ ಅಂಡ್ ಅನಿಮಲ್ಸ್, ಯಾವ ಜೀವಿಗಳು ಸಸ್ಯಗಳನ್ನು ತಿಂತವೆ ಮತ್ತೆ ಅನಿಮಲ್ಸ್ ಅನ್ನು ತಿಂತ ಹೋಗ್ತವೆ ಅಂಥವ್ರಿಗೆ ನಾವೇನಂತ ಕರಿತೀವಿ, ವಿಚ್ ಈಟ್ ಬೋತ್ ಪ್ಲಾಂಟ್ಸ್ ಅಂಡ್ ಅನಿಮಲ್ಸ್, ದೇ ಆರ್ ಕಾಲ್ಡ್ ಆಸ್ ಆಮ್ನಿವೋರ್ಸ್. ದಟ್ ಈಸ್ ಮ್ಯಾನ್, ಹ್ಯೂಮನ್ ಬೀಯಿಂಗ್ಸ್, ಮನುಷ್ಯರು. ನಾವೇನ್ ಮಾಡ್ತಾ ಹೋಗ್ತೀವಿ, ಬಹಳಷ್ಟು ನಮ್ಮ ಮನುಷ್ಯರಲ್ಲಿ ಬಹಳಷ್ಟು ಜನ ಏನ್ ಮಾಡ್ತಾ ಹೋಗ್ತಾರೆ, ಸಸ್ಯಾಹಾರಿಗಳು ಇದ್ದಾರೆ ಮತ್ತೆ ಮಾಂಸಾಹಾರಿ ಮಿಶ್ರಾಹಾರಿ ಪ್ರಾಣಿಗಳು ನಾವೆಲ್ಲ. ಮತ್ತೆ ಸಸ್ಯಗಳನ್ನು ತಿಂತೀವಿ, ಸಸ್ಯಗಳಿಂದ ಬಂದಿರತಕ್ಕಂಥ ಆಹಾರ ಪದಾರ್ಥಗಳನ್ನು ತಿಂತಾ ಹೋಗ್ತೀವಿ. ಮತ್ತೆ ಅದೇ ರೀತಿ ಬೇರೆ ಪ್ರಾಣಿಗಳನ್ನು ತಿಂತಾ ಹೋಗ್ತೀವಿ, ಮಾಂಸನ ತಿಂತಾ ಹೋಗ್ತೀವಿ, ಕೋಳಿ ತಿಂತಾ ಹೋಗ್ತೀವಿ, ಕುರಿಗಳನ್ನ ತಿಂತಾ ಹೋಗ್ತೀವಿ, ದನಗಳನ್ನ ತಿಂತಾ ಹೋಗ್ತೀವಿ. ಗೊತ್ತಾಯ್ತಾ, ಅದೇ ರೀತಿ ಜಿಂಕೆಗಳನ್ನ ತಿಂತಾ ಹೋಗ್ತಾರೆ ಜನ, ಜಿಂಕೆ ಮಾಂಸನ ತಿಂತಾ ಹೋಗ್ತಾರೆ. ಗೊತ್ತಾಯ್ತಾ, ನಾನಾ ರೀತಿಯಾಗಿರ್ತಕ್ಕಂಥ ಪ್ರಾಣಿಗಳ ಆಹಾರ ಪದಾರ್ಥಗಳನ್ನ, ಅದರ ಮಾಂಸನ ಮನುಷ್ಯ ಇವತ್ತು ತಿಂತಾ ಇದ್ದಾರೆ. ಅದೇ ರೀತಿ ಸಸ್ಯಗಳನ್ನ ಕೂಡ ತಿಂತಾ ಇದ್ದಾರೆ. ಅದಕ್ಕೋಸ್ಕರ ಮನುಷ್ಯನನ್ನ ಆಮ್ನಿವೋರ್ಸ್ ಅಂತ ಕರಿತಾ ಹೋಗ್ತೀವಿ, ಮಿಶ್ರಾಹಾರಿ ಪ್ರಾಣಿ. ಅದೇ ರೀತಿ ಕ್ರೋ, ಕಾಗೆನ ತಗೊಂಡ್ರೆ ಅದು ಕೂಡ ಮಿಶ್ರಾಹಾರಿ ಪ್ರಾಣಿ, ಅದು ಕೂಡ ಎಲ್ಲಾ ರೀತಿಯಾಗಿರ್ತಕ್ಕಂಥ ಇದನ್ನ ತಿಂತಾ ಹೋಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ರೆ ಡಿಕಾಂಪೋಸರ್ಸ್ ಅಂತ ಕರಿತಾ ಹೋಗ್ತೀವಿ. ಲಿವಿಂಗ್ ಬೀಯಿಂಗ್ಸ್ ಅಲ್ಲಿ ನಾವಿಲ್ಲಿ ಡಿಕಾಂಪೋಸರ್ಸ್ ಅಂತ ಹೇಳ್ತಾ ಹೋಗ್ತೀವಿ. ಡಿಕಾಂಪೋಸರ್ಸ್ ಅಂದ್ರೆ ಯಾರಪ್ಪ, ಕನ್ಸ್ಯೂಮರ್ಸ್ ಅನ್ನ ಫಸ್ಟ್ ನೋಡ್ತಾ ನೆಕ್ಸ್ಟ್ ಡಿಕಾಂಪೋಸರ್ಸ್ಗೆ ಹೋಗೋಣ. ಇಲ್ಲಿ ಕನ್ಸ್ಯೂಮರ್ಸ್ ಅಲ್ಲಿ ನಾವೇನ್ ಹೇಳಿದ್ವಿ, ಇಲ್ಲಿ ಪ್ಲಾಂಟ್ಸ್ ಇದಾವೆ. ಈ ಪ್ಲಾಂಟ್ಸ್ ಅನ್ನ ತಿಂತಕ್ಕಂಥರು ಗ್ರಾಸ್ ಹ್ಯಾಪರ್. ಪ್ಲಾಂಟ್ಸ್ ಅನ್ನ ತಿಂತಕ್ಕಂಥದ್ದು ಗ್ರಾಸ್ ಹ್ಯಾಪರ್. ಗ್ರಾಸ್ ಹ್ಯಾಪರ್ ಅನ್ನ ತಿಂತಕ್ಕಂಥದ್ದು ಫ್ರಾಗ್ ಅನ್ನ ತಿಂತಕ್ಕಂಥದ್ದು ಸ್ನೇಕ್ ಅನ್ನ ತಿಂತಕ್ಕಂಥದ್ದು ಹಾಕ್ ಅಥವಾ ಈಗಲ್ ಅಂತ ಕರಿತಾ ಹೋಗ್ತೀವಿ. ಹಾಗಾದ್ರೆ ಫಸ್ಟಿಗೆ ಕನ್ಸ್ಯೂಮ್ ಮಾಡಿರ್ತಕ್ಕಂಥ ಯಾರು, ಗ್ರಾಸ್ ಹ್ಯಾಪರ್. ಅದನ್ನ ಇವರಿಗೆ ಪ್ರೈಮರಿ ಕನ್ಸ್ಯೂಮರ್ಸ್ ಅಂತ ಕರಿತಾ ಹೋಗ್ತೀವಿ. ಇವರು ಹರ್ಬಿವೋರ್ಸ್. ಯಾರು, ಪ್ರೈಮರಿ ಕನ್ಸ್ಯೂಮರ್ಸ್ ಅಂತಕ್ಕಂಥರು ಹರ್ಬಿವೋರ್ಸ್, ಅಂದ್ರೆ ಹರ್ಬ್ಸ್ ಅನ್ನ ತಿಂದ್ಬಿಟ್ಟು ಸಸ್ಯಾಹಾರಿ ಪ್ರಾಣಿಗಳು. ನೆಕ್ಸ್ಟ್ ಸೆಕೆಂಡರಿ ಕನ್ಸ್ಯೂಮರ್ ಯಾವುದು, ಫ್ರಾಗ್ ಅಂತಕ್ಕಂಥದ್ದು ಸೆಕೆಂಡರಿ ಕನ್ಸ್ಯೂಮರ್. ಯಾಕಂದ್ರೆ ಇವರನ್ನ ತಿಂದಿದ್ದಾರೆ. ಗೊತ್ತಾಯ್ತಾ, ಫ್ರಾಗ್ ಅಂತಕ್ಕಂಥದ್ದು ಗ್ರಾಸ್ ಹಾಪರ್ನ ತಿಂದಿದೆ ಅಂತಕ್ಕಂಥದ್ದು. ಸ್ನೇಕ್ ಫ್ರಾಗ್ ಅನ್ನ ತಿಂದಿದೆ. ಅದೇ ರೀತಿ ಹಾಕ್ ಸ್ನೇಕ್ ಅನ್ನ ತಿಂದಿದೆ. ಹಿಂಗೆ ದಿಸ್ ಈಸ್ ಸೆಕೆಂಡರಿ ಕನ್ಸ್ಯೂಮರ್, ಇದು ಟರ್ಷಿಯರಿ ಕನ್ಸ್ಯೂಮರ್ಸ್ ಅಂತಕ್ಕಂಥದ್ದು. ಇದು ಪ್ರೈಮರಿ, ಇದು ಸೆಕೆಂಡರಿ, ಇದು ಟರ್ಷಿಯರಿ, ಇದು ಟಾಪ್ ಮೋಸ್ಟ್ ಕ್ವಾಟರ್ನರಿ ಅಂತಾನು ಕರಿತಾ ಹೋಗ್ತೀವಿ. ಓಕೆನಾ, ಇವನ್ನ ಟಾಪ್ ಮೋಸ್ಟ್ ಇರ್ತಕ್ಕಂಥವನ್ನ ಇಲ್ಲಿ ಇವ್ರನ್ನ ಯಾರು ಕೂಡ ತಿಂತಾ ಹೋಗೋದಿಲ್ಲ. ಇದನ್ನ ಯಾರನ್ನ ಹಾಕು ಇರೋನ ಇದು ಒಂದೇ ಸರಿ ಲಾಸ್ಟಿಗೆ ಸಾಯ್ತಾ ಹೋಗ್ತವೆ. ಅಂದ್ರೆ ಕನ್ಸ್ಯೂಮರ್ಸ್ ಏನಾಗಿದ್ದಾವೆ, ಒಂದು ಡೈರೆಕ್ಟ್ ಆಗಿ ಡಿಪೆಂಡಿಂಗ್ ಬೇರೆ ಒಂದು ಇದರ ಮೇಲೆ ಪ್ರೊಡ್ಯೂಸರ್ಸ್ ಮೇಲೆ ಡಿಪೆಂಡ್ ಆಗಿದ್ದಾವೆ. ಅಂದ್ರೆ ಈ ಕನ್ಸ್ಯೂಮರ್ಸ್ ಅಲ್ಲಿ
ನಾವು ಇವೆಲ್ಲ ಕನ್ಸ್ಯೂಮರ್ಸ್ಗಳು ಏನಾಗಿದ್ದಾವೆ ಇವೆಲ್ಲವೂ ಕೂಡ ಯಾರ ಮೇಲೆ ಡಿಪೆಂಡ್ ಆಗಿದೆ? ಪ್ಲಾಂಟ್ಸ್ ಮೇಲೆ. ಯಾಕಂದ್ರೆ ಪ್ಲಾಂಟ್ಸ್ ಇದ್ರೆ ಇವರು, ಪ್ಲಾಂಟ್ಸ್ ಇಲ್ಲ ಅಂತ ಹೇಳಿದ್ರೆ ಇವರಿಲ್ಲ ಅಂದ್ರೆ ಇವರಿಲ್ಲ ಅಂದ್ರೆ ಇವರಿಲ್ಲ. ಅಂದ್ರೆ ಇವರೆಲ್ಲರೂ ಇಂಡೈರೆಕ್ಟ್ ಆಗಿ ಪ್ಲಾಂಟ್ಸ್ ಮೇಲೆ ಡಿಪೆಂಡ್ ಆಗಿದೆ ಅಂತಕ್ಕಂಥದ್ದನ್ನು, ಪ್ರೊಡ್ಯೂಸರ್ಸ್ ಮೇಲೆ ಡಿಪೆಂಡ್ ಆಗಿದೆ ಅಂತಕ್ಕಂಥದ್ದು ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಅದೇ ರೀತಿ ಇವಾಗ ಡಿಕಾಂಪೋಸರ್ಸ್ ಅಲ್ಲಿ ಎರಡು ರೀತಿಯಾಗಿರ್ತಕ್ಕಂಥವು ಮೈಕ್ರೋ ಆರ್ಗನಿಸಮ್ಸ್ ಅಂತ ಹೇಳ್ತಾ ಹೋಗ್ತೀವಿ. ಅದರಲ್ಲಿ ಎರಡು ರೀತಿಯಾಗಿರ್ತಕ್ಕಂಥ ಬರ್ತಾ ಹೋಗ್ತವೆ. ಒಂದು, ಪ್ಲಾಂಟ್ಸ್ನ ಬ್ಯಾಕ್ಟೀರಿಯಾ, ಫಂಗಸ್, ವರ್ಮ್ಸ್ ಇದಾವೆ. ಇವೆಲ್ಲವೂ ಕೂಡ ಏನಾಗ್ತಾ ಹೋಗ್ತವೆ? ಈ ಕೊಳ್ತು ಹೋಗಿರ್ತಕ್ಕಂಥ ಫ್ರೂಟ್ಸನ್ನ ಮತ್ತೆ ಬೇರೆ ಬೇರೆ ತರಕಾರಿ ಪದಾರ್ಥಗಳನ್ನ ಅದನ್ನ ಕೊಳ್ತೋಗಿರ್ತಕ್ಕಂಥದ್ದು ಕೊಳಿಸ್ತಕ್ಕಂಥವ್ರು ಯಾರು? ಇವರೇ ಡಿಕಾಂಪೋಸರ್ಸ್. ಅದೇ ರೀತಿ ಮೈಕ್ರೋ ಆರ್ಗನಿಸಮ್ಸ್ ಅಲ್ಲಿ ಇನ್ನೊಂದು ಸ್ಯಾಪ್ರೋಫೈಟ್ಸ್ ಅಂತಕ್ಕಂಥ ಬರ್ತಾ ಹೋಗ್ತವೆ. ಸ್ಯಾಪ್ರೋಫೈಟ್ಸ್ ಅಂದ್ರೆ ಇವೆಲ್ಲ ಏನು ಸತ್ತಿರ್ತಕ್ಕಂಥ ಪ್ರಾಣಿಗಳು, ಪಕ್ಷಿಗಳು ಇದಾವಲ್ಲ, ಇವನ್ನೆಲ್ಲವೂ ಅದ್ರ ಮೇಲೆ ಬೆಳ್ಕೊಂಡ್ಬಿಟ್ಟು ಅದನ್ನ ತಿಂದುಬಿಟ್ಟು ಲಾಸ್ಟಿಗೆಲ್ಲ ಅದನ್ನ ಪುಡಿ ಮಾಡಿ ಮತ್ತೆ ಭೂಮಿಗೆ ಸೇರಿಸ್ತಕ್ಕಂಥ ಇದಕ್ಕೆ ನಾವು ಸ್ಯಾಪ್ರೋಫೈಟ್ಸ್ ಅಂತ ಕರಿತಾ ಹೋಗ್ತೀವಿ. ಇಲ್ಲಿ ಡಿಕಾಂಪೋಸರ್ಸ್ ಅಂತಕ್ಕಂಥವು ಬ್ಯಾಕ್ಟೀರಿಯಾ, ಫಂಗಸ್ ಮತ್ತೆ ವರ್ಮ್ಸ್ ಅಂತಕ್ಕಂಥ ಸಣ್ಣ ಸಣ್ಣ ಕೀಟಗಳು ಅಂತಕ್ಕಂಥವು, ಸಣ್ಣ ಸಣ್ಣ ಹುಳಗಳು ಅಂತಕ್ಕಂಥವು. ಅಂದ್ರೆ ಆರ್ಗ್ಯಾನಿಸಮ್ಸ್ ವಿಚ್ ಫೀಡ್ ಆನ್ ಡೆಡ್ ಪ್ಲಾಂಟ್ಸ್ ಅಂಡ್ ಅನಿಮಲ್ಸ್. ಯಾವ ಜೀವಿಗಳು ಸತ್ತೋಗಿರ್ತಕ್ಕಂಥ ಪ್ಲಾಂಟ್ಸ್ ಮತ್ತೆ ಅನಿಮಲ್ಸ್ ಅನ್ನ ತಿಂತಾ ಹೋಗ್ತಾವೋ ಅವರನ್ನ ನಾವು ಡಿಕಾಂಪೋಸರ್ಸ್ ಅಂತ ಇಲ್ಲಿ ಹೇಳ್ತಾ ಹೋಗ್ತೀವಿ. ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ನಾವು ಡಿಕಾಂಪೋಸರ್ಸಿನ ರೋಲ್ ಏನಪ್ಪಾ, ಇಲ್ಲಿ ಅದರ ಪಾತ್ರ ಏನು, ಡಿಕಾಂಪೋಸರ್ಸ್ಗಳ ಪಾತ್ರ ಏನು? ದೇ ಕ್ಲೀನ್ ಅಪ್ ಎನ್ವಿರಾನ್ಮೆಂಟ್ ಬೈ ಡಿಕಾಂಪೋಸಿಂಗ್ ಡೆಡ್ ಆರ್ಗ್ಯಾನಿಸಮ್ಸ್. ಅಂದ್ರೆ ಈ ಡಿಕಾಂಪೋಸರ್ಸ್ಗಳು ಎನ್ವಿರಾನ್ಮೆಂಟ್ ಅನ್ನ ಕ್ಲೀನ್ ಮಾಡ್ತಾ ಹೋಗ್ತಾರೆ. ಅಂದ್ರೆ ಯಾವ್ದಾದ್ರು ಪ್ಲಾಂಟ್ ಸತ್ತು ಬಿದ್ದಿದೆಪ್ಪ, ಇಲ್ಲ ಮುರ್ಕೊಂಡು ಕೆಳಗಡೆ ಬಿದ್ದಿದೆ, ಅಥವಾ ಒಂದು ಜೀವಿ ಸತ್ತೋಗಿದೆ, ಒಂದು ಪಕ್ಷಿ ಸತ್ತೋಗಿದೆ, ಒಂದು ಮನುಷ್ಯ ಸತ್ತೋಗಿದ್ದಾನೆ, ಒಂದು ಯಾವ್ದೋ ಪ್ರಾಣಿ ಸತ್ತೋಗಿದೆ, ಅವನ್ನೆಲ್ಲವನ್ನು ಡಿಕಾಂಪೋಸ್ ಮಾಡ್ತವೆ. ಡಿಕಾಂಪೋಸ್ ಅಂದ್ರೆ ಅದನ್ನೆಲ್ಲ ಕೊಳಿಸ್ಬಿಟ್ಟು ಏನ್ ಮಾಡ್ತಾ ಹೋಗ್ತವೆ? ಡಿಕಾಂಪೋಸಿಂಗ್ ಡೆಡ್ ಆರ್ಗ್ಯಾನಿಸಮ್, ಸತ್ತು ಹೋಗಿರ್ತಕ್ಕಂಥ ಎಲ್ಲವನ್ನು ಕೊಳಿಸ್ಬಿಟ್ಟು ಪುಡಿ ಮಾಡಿ ಅದನ್ನೆಲ್ಲ ಅದರ ಪುಡಿನ ಮತ್ತೆ ಭೂಮಿಗೆ ಸೇರಿಸ್ತಾ ಹೋಗ್ತವೆ. ದೇ ಬ್ರೇಕ್ ಕಾಂಪ್ಲೆಕ್ಸ್ ಕಾಂಪೌಂಡ್ಸ್. ಅಷ್ಟು ದೊಡ್ಡ ಜೀವಿ ಆಗಿರ್ತಕ್ಕಂಥ ದೊಡ್ಡ ತಿಮಿಂಗ್ಲ ಸತ್ತೋಗಿದೆ, ಅಥವಾ ಒಂದು ದೊಡ್ಡ ಎಲಿಫೆಂಟ್ ಸತ್ತೋಗಿದೆ, ಅದನ್ನು ಕೂಡ ಏನ್ ಮಾಡ್ತಾ ಹೋಗ್ತವೆ? ಎಲ್ಲ ಕಂಪ್ಲೀಟ್ ಬ್ರೇಕ್ ಡೌನ್ ಮಾಡಿಬಿಟ್ಟು ಅದನ್ನೆಲ್ಲ ಪುಡಿ ಮಾಡಿ ಆ ಡೆಡ್ ಆರ್ಗನಿಸಮ್ಸ್ ಅನ್ನ ಅದನ್ನ ಮತ್ತೆ ಪೌಷ್ಟಿಕಾಂಶಗಳ ರೂಪದಲ್ಲಿ ಅದನ್ನ ಪರಿವರ್ತನೆ ಮಾಡಿ ಏನ್ ಮಾಡ್ತಾರೆ? ಭೂಮಿಗೆ ಸೇರಿಸ್ತಾ ಹೋಗ್ತಾರೆ. ಅದನ್ನ ನಾವು ಸೆಕೆಂಡ್ ಪಾಯಿಂಟ್ ಅಲ್ಲಿ ಹೇಳ್ತಿರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ದೇ ಬ್ರೇಕ್ ಕಾಂಪ್ಲೆಕ್ಸ್ ಕಾಂಪೌಂಡ್ಸ್. ಕಾಂಪ್ಲೆಕ್ಸ್ ಕಾಂಪೌಂಡ್ಸ್ ಅಂದ್ರೆ ದೊಡ್ಡ ವಸ್ತುಗಳನ್ನ in dead organisms into nutritions. These nutritions mix with soil make soil more fertile. ಹೀಗೆ ಮಾಡ್ಬಿಟ್ಟು ಏನ್ ಮಾಡ್ತಾ ಹೋಗ್ತವೆ? ನಮ್ಮ ಭೂಮಿನ ಫಲವತ್ತಾದ ಭೂಮಿಯಾಗಿ ಪರಿವರ್ತನೆ ಮಾಡ್ತಾ ಹೋಗ್ತಾರೆ. ಯಾರು ಮಾಡ್ತಿರೋದು ಇದನ್ನ? ಡಿಕಾಂಪೋಸರ್ಸ್ ಅಂತಕ್ಕಂಥವು ಮಾಡ್ತಿರೋವು. ಅವ್ರು ಇರೋದ್ರಿಂದಾನೇ ನಾವು ತಗೊಂಡೋಗ್ಬಿಟ್ಟು ಕಸಗಳನ್ನೆಲ್ಲ ತಗೊಂಡೋಗಿ ತಿಪ್ಪೆಗುಂಡೆಯಲ್ಲಿ ಬಿಸಾಕಿದ್ರು ಕೂಡ ಆ ಕಸನೆಲ್ಲ ಮತ್ತೆ ಪುಡಿ ಮಾಡಿ ಅದನ್ನ ಕೊಳಿಸ್ಬಿಟ್ಟು ನಾವು ತಗೊಂಡೋಗ್ಬಿಟ್ಟು ಸೊಪ್ಪು ಹಾಕ್ತಿವಿ, ಸೊಪ್ಪಿನಲ್ಲಿ ಇರ್ತಕ್ಕಂಥ ಆ ಕಡ್ಡಿಗಳನ್ನ ಹಾಕ್ತಿವಿ, ಹುಲ್ಲನ್ನ ತಗೊಂಡೋಗಿ ಬಿಸಾಕ್ತಿವಿ, ಮತ್ತೆ ಸಗಣಿ ತಗೊಂಡೋಗಿ ಬಿಸಾಕ್ತಿವಿ. ಇವೆಲ್ಲವನ್ನು ಕೊಳಿಸ್ತಕ್ಕಂಥ ಯಾರು? ಡಿಕಾಂಪೋಸರ್ಸ್. ಮೈಕ್ರೋ ಆರ್ಗ್ಯಾನಿಸಮ್ಸ್ ಅಂತಕ್ಕಂಥವು ನಾವು ಏನ್ ಹೇಳಿದ್ವಲ್ಲ, ಅವು ಇಲ್ಲೇನು ನಾವು ಡಿಸ್ಕಷನ್ ಮಾಡಿದ್ವಲ್ಲ, ಬ್ಯಾಕ್ಟೀರಿಯಾ ಅಂತಕ್ಕಂಥದ್ದು, ಫಂಗಸ್ ಅಂತಕ್ಕಂಥದ್ದು ಮತ್ತೆ ವರ್ಮ್ಸ್ ಅಂತಕ್ಕಂಥವು, ಇಲ್ಲಿ ಇವೆಲ್ಲವೂ ಕೂಡ ನಮಗೆ ಡಿಕಾಂಪೋಸರ್ಸ್ ಅಂತ. ನೆಕ್ಸ್ಟ್ ಬಂದ್ಬಿಟ್ಟು ಫುಡ್ ಚೈನ್ ಅಂತಕ್ಕಂಥದ್ದು. ಏನಪ್ಪ ಫುಡ್ ಚೈನ್ ಅಂದ್ರೆ? ಫುಡ್ ಚೈನ್ ಅಂದ್ರೆ is a series of organisms in which every next organism depends on the one before it. ಅಂದ್ರೆ ಇದರಲ್ಲಿ ಫುಡ್ ಚೈನ್ ಅಂತ ಹೇಳಿದ್ರೆ ನಾವು ಹೇಳಿದ್ವಿ ಫಸ್ಟಿಗೆ ಪ್ಲಾಂಟ್ಸ್ ಇದಾವೆ, ಆ ಪ್ಲಾಂಟ್ಸ್ ಅನ್ನ ತಿನ್ನೋದಕ್ಕೆ ಗ್ರಾಸ್ ಹಾಪರ್ ಇದೆ, ಆ ಗ್ರಾಸ್ ಹಾಪರ್ ಅನ್ನ ತಿನ್ನೋದಕ್ಕೆ ಇನ್ನೊಂದು ಜೀವಿ ಆಗಿರ್ತಕ್ಕಂಥದ್ದು ಫ್ರಾಗ್ ಇದೆ, ಫ್ರಾಗ್ ನ ತಿನ್ಲಿಕ್ಕೆ ಸ್ನೇಕ್ ಇದೆ, ಸ್ನೇಕ್ ನ ತಿನ್ನೋದಕ್ಕೆ ಈಗಲ್ ಅಥವಾ ಹಾಕ್ ಅಂತಕ್ಕಂಥದ್ದನ್ನ ನಾವು ಹೇಳ್ತಾವೆ. ಅಂದ್ರೆ ಈ ಸೀರೀಸ್ ಆಫ್ ಆರ್ಗ್ಯಾನಿಸಮ್ಸ್ ಇನ್ ವಿಚ್ ಎವ್ರಿ ನೆಕ್ಸ್ಟ್ ಆರ್ಗ್ಯಾನಿಸಮ್, ಒಂದು ಜೀವಿ ಇನ್ನೊಂದು ಜೀವಿ ಏನಾಗಿದೆ? ಡಿಪೆಂಡ್ಸ್ ಆನ್ ಒನ್ ಬಿಫೋರ್ ಇಟ್. ಅದರ ಹಿಂದ್ಗಡೆ ಇರ್ತಕ್ಕಂಥ ಒಂದು ಜೀವಿಯ ಮೇಲೆ ಅವಲಂಬಿತರಾಗಿದ್ದಾರೆ. ಯಾಕೆ? ಅವರ ಆಹಾರಕ್ಕೋಸ್ಕರ ಅವರು ಅದ್ರ ಮೇಲೆ ಡಿಪೆಂಡ್ ಆಗಿರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ವಿ. ಇಲ್ಲಿ ಎಕ್ಸಾಂಪಲ್ಸ್ ಅನ್ನ ನಾವು ತಗೊಂಡ್ರೆ ಏನಂತ ಕರಿತಾ ಹೋಗ್ತೀವಿ? ಇಲ್ಲಿ ಎಕ್ಸಾಂಪಲ್ಸ್ ಅನ್ನ ತಗೊಂಡ್ರೆ ನಮಗೆ ಇಲ್ಲಿ ಬರ್ತಕ್ಕಂಥವು ಬಹಳಷ್ಟು ಇಲ್ಲಿನ ನಾವು ನೋಡ್ಬೋದು. ಫುಡ್ ಚೈನ್ ಅಲ್ಲಿ ಇಲ್ಲಿ ಪ್ಲಾಂಟ್ಸ್ ಇದಾವೆ, ಇಲ್ಲಿ ಗ್ರಾಸ್ ಹಾಪರ್ ಇದೆ, ಪ್ಲಾಂಟ್ಸ್ ಅನ್ನ ತಿನ್ನ ಗ್ರಾಸ್ ಹಾಪರ್ ತಿನ್ನೋದಕ್ಕೆ ಫ್ರಾಗ್ ಅನ್ನ ತಿನ್ನೋದಕ್ಕೆ ಸ್ನೇಕ್ ಅನ್ನ ತಿನ್ನೋದಕ್ಕೆ ಹಾಕ್ ಅಂತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ತಾ ಹೋಗ್ತೀವಿ.
ಅದೇ ರೀತಿ ಇನ್ನೊಂದು ಇನ್ನೊಂದು ಫುಡ್ ಚೈನ್, ಇದೊಂದು ಫುಡ್ ಚೈನ್ ಆಯ್ತು, ಒಂದು ಸಿಂಪಲ್ ಫುಡ್ ಚೈನ್ ಅಂತ ಕರಿತಾ ಹೋಗ್ತಿದೆ. ಓಕೆನಾ. ಇಲ್ಲಿ ಪ್ರೊಡ್ಯೂಸರ್ಸ್ ಇದಾವೆ, ಇವೆಲ್ಲವೂ ಕೂಡ ಕನ್ಸ್ಯೂಮರ್ಸ್ಗಳು, ಇವೆಲ್ಲವೂ ಇಷ್ಟು ಕೂಡ ಕನ್ಸ್ಯೂಮರ್ಸ್ಗಳು. ಇದು ಸತ್ವದ ಮೇಲೆ ಇದನ್ನೆಲ್ಲ ಕೊಳಿಸ್ತಕ್ಕಂಥದ್ದು ಡಿಕಾಂಪೋಸರ್ಸ್. ಅದೇ ರೀತಿ ಇನ್ನೊಂದು ಪ್ಲಾಂಟ್ ಇದೆ, ಆ ಪ್ಲಾಂಟ್ನ ತಿನ್ನೋದಕ್ಕೆ ಇಲ್ಲಿ ಡೀರ್ಸ್ ಇದಾವೆ, ಜಿಂಕೆಗಳಿದಾವೆ, ಅವನ್ನ ತಿನ್ನೋದಕ್ಕೆ ಇಲ್ಲಿ ಲಯನ್ ಅಂತಕ್ಕಂಥದ್ದು ಕಾದು ಕುತ್ಕೊಂಡಿದೆ. ಅದೇ ರೀತಿ ನಾವೊಂದು ಸಣ್ಣ ಹೊಂಡ ತಗೊಂಡ್ರೆ ಅಲ್ಲೊಂದು ಫುಡ್ ಚೈನನ್ನು ನೋಡ್ಬೋದು. ಅಲ್ಲಿ ಎಲ್ಲ ಆಲ್ಗೆಗಳಿದಾವೆ, ಅವನ್ನ ತಿನ್ನೋದಕ್ಕೆ ಇನ್ಸೆಕ್ಟ್ಸ್ ಇದಾವೆ, ಇನ್ಸೆಕ್ಟ್ಸ್ ಅನ್ನ ತಿನ್ನೋದಕ್ಕೆ ಫಿಶ್ ಇದೆ, ಫಿಶ್ ಅನ್ನ ತಿನ್ನೋದಕ್ಕೆ ಅಲ್ಲಿ ಬರ್ತಕ್ಕಂಥ ಒಂದು ಜೀವಿ ಅಂತಕ್ಕಂಥದ್ದು, ಅಲ್ಲಿ ಬರ್ಡ್ ಅಂತಕ್ಕಂಥದ್ದು ಕಾದು ಕೂತ್ಕೊಂಡಿದೆ. ಗೊತ್ತಾಯ್ತಾ. ಈ ರೀತಿ ಡಿಫ್ರೆಂಟ್ ಫುಡ್ ಚೈನ್ಸ್ ಅನ್ನ ನಾವು ಡಿಫ್ರೆಂಟ್ ಇದರಲ್ಲಿ ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಗೊತ್ತಾಯ್ತಾ. ಅದೇ ರೀತಿ ಇನ್ನೊಂದು ಬಂದ್ಬಿಟ್ಟು ಇಲ್ಲಿ ಫುಡ್ ವೆಬ್ ಅಂತ ಕರಿತಾ ಹೋಗ್ತೀವಿ. ಏನಪ್ಪ ಫುಡ್ ವೆಬ್ ಅಂತ ಹೇಳಿದ್ರೆ, ಇಲ್ಲಿ ನೀವು ನೋಡ್ತಾ ಹೋಗ್ಬೋದು. ಇಲ್ಲಿ ಫುಡ್ ವೆಬ್ ಅಂತ ಹೇಳಿದ್ರೆ ಇಲ್ಲಿ ನಾನಾ ರೀತಿಯಾಗಿರ್ತಕ್ಕಂಥ ಫುಡ್ ಚೈನ್ಗಳು, ಒಂದಕ್ಕೆ ಇನ್ನೊಂದು ಕನೆಕ್ಷನ್ ಇದೆ. ಗೊತ್ತಾಯ್ತಾ. ಇಲ್ಲಿ ತಗೊಂಡ್ರೆ ಇಲ್ಲೊಂದು ಫುಡ್ ಚೈನ್ ಇದೆ, ಹಿಂಗೆ ಹೋಗ್ತಾ ಇದೆ. ಇಲ್ಲಿ ತಗೊಂಡ್ರೆ ಇಲ್ಲೊಂದು ಫುಡ್ ಚೈನ್ ಹೋಗ್ತಾ ಇದೆ, ಇಲ್ಲಿ ತಗೊಂಡ್ರೆ ಇಲ್ಲೊಂದು ಫುಡ್ ಚೈನ್ ಹೋಗ್ತಾ ಇದೆ. ಗೊತ್ತಾಯ್ತಾ. ಅದೇ ರೀತಿ ಇಲ್ಲೊಂದು ಫುಡ್ ಚೈನ್, ಈ ಫುಡ್ ಚೈನಲ್ಲಿ ಮಧ್ಯದಲ್ಲಿ ಇದನ್ನ ಬರೀ ಕಪ್ಪೆನ ಸ್ನೇಕ್ ಒಂದೇ ತಿನ್ನೋದಿಲ್ಲ, ಕಪ್ಪೆನ ಇನ್ನೊಂದು ಯಾವುದೋ ಒಂದು ಜೀವಿ ತಿಂತಾ ಇದೆ. ಗೊತ್ತಾಯ್ತಾ. ಇಲ್ಲಿ ಒಂದು ಇಲಿ ಇದೆ, ಇಲಿನ ಬರೀ ಬೆಕ್ಕು ತಿಂತಾ ಇಲ್ಲ, ಇನ್ನೊಂದು ಯಾವುದೋ ಒಂದು ಇದು ಯಾವುದೋ ಬೇರೆ ಅನಿಮಲ್ ತಿಂತಾ ಇದೆ, ಮತ್ತೆ ಹಾವು ತಿಂತಾ ಇದೆ. ಹಿಂಗ್ರೆ ಒಂದು ಫುಡ್ ಚೈನು ಇನ್ನೊಂದು ಫುಡ್ ಚೈನಿಗೆ ಏನಾಗಿದೆ, ಇಂಟರ್ಲಿಂಕ್ ಆಗಿದೆ. ಓಕೆನಾ. ದ ಇಂಟರ್ಲಿಂಕಿಂಗ್ ಆಫ್ ಡಿಫ್ರೆಂಟ್ ಫುಡ್ ಚೈನ್ಸ್ ಈಸ್ ಕಾಲ್ಡ್ ಆಸ್ ಫುಡ್ ವೆಬ್ ಅಂತ ಕರಿತಾ ಹೋಗ್ತೀವಿ. ಫುಡ್ ವೆಬ್ ಅಂದ್ರೆ ಅರ್ಥ ಆಯ್ತಾ. ಅಂದ್ರೆ ನಾನಾ ರೀತಿಯಾಗಿರ್ತಕ್ಕಂಥ ಫುಡ್ ಚೈನ್ಸ್ಗಳು ಒಂದಕ್ಕೊಂದು ಏನಾಗಿದ್ದಾವೆ, ಅವಲಂಬಿತರಾಗಿದೆ, ಒಂದಕ್ಕೊಂದು ಅದರಲ್ಲಿ ಬೆರೆತು ಹೋಗಿದ್ದಾವೆ. ಅದಕ್ಕೆ ಇಲ್ಲೇನು ಕರಿತಾ ಹೋಗ್ತೀವಿ, ದಟ್ ಈಸ್ ಕಾಲ್ಡ್ ಆಸ್ ದ ಇಂಟರ್ಲಿಂಕಿಂಗ್ ಆಫ್ ಫುಡ್ ಚೈನ್ಸ್, ದ ಇಂಟರ್ ಕನೆಕ್ಷನ್ ಆಫ್ ಫುಡ್ ಚೈನ್ಸ್ ಈಸ್ ಕಾಲ್ಡ್ ಆಸ್ ಫುಡ್ ವೆಬ್ ಅಂತ ಇಲ್ಲಿ ಹೇಳ್ತಾ ಹೋಗ್ತೀವಿ. ಇಲ್ಲಿ ಡಿಫ್ರೆಂಟ್ ಟ್ರೋಫಿಕ್ ಲೆವೆಲ್ಸ್ ಅಂತಕ್ಕಂಥವು ನಾವು ಇಲ್ಲಿ ತಗೊಳ್ತಾ ಹೋಗ್ತೀವಿ. ಇಲ್ಲಿ ಟ್ರೋಫಿಕ್ ಲೆವೆಲ್ಸ್ ಅಂತ ಹೇಳಿದ ತಕ್ಷಣನೇ ನಾವು ಇಲ್ಲಿ ಟ್ರೋಫಿಕ್ ಲೆವೆಲ್ಸ್ ಅಂತ ಒಂದು ಫುಡ್ ಚೈನ್ ಅನ್ನು ತಗೊಳ್ತಾ ಹೋಗ್ತೀವಿ. ಯಾವ್ದಪ್ಪ ಇದರಲ್ಲಿ ಫುಡ್ ಚೈನ್ ಅಂತಕ್ಕಂಥದ್ದು, ಇಲ್ಲಿ ಆಲ್ಗೆ ಅಂತಕ್ಕಂಥದ್ದು ಇದೆ, ಮತ್ತೆ ಇನ್ಸೆಕ್ಟ್ಸ್ ಅಂತಕ್ಕಂಥವು ಇದಾವೆ, ಮತ್ತೆ ಫಿಶಸ್ ಅಂತಕ್ಕಂಥವು ಇದಾವೆ. ಅದೇ ರೀತಿ ಇಲ್ಲಿ ನಮಗೆ ಬರ್ಡ್ ಅಂತಕ್ಕಂಥದ್ದು ಇದೆ. ಇಲ್ಲಿ ಆಲ್ಗೆನ ತಗೊಂಡಾಗ ನಾವು ಫಸ್ಟ್ ಟ್ರೋಫಿಕ್ ಲೆವೆಲ್ ಅಂತ ಕರಿತಾ ಹೋಗ್ತೀವಿ. ಅಂದ್ರೆ ಇವು ಪ್ರೊಡ್ಯೂಸರ್ಸ್ಗಳು, ಆಲ್ಗೆ ಅಂತಕ್ಕಂಥವು ಪ್ರೊಡ್ಯೂಸರ್ಸ್ ಅಂತ. ನೆಕ್ಸ್ಟ್ ಬಂದ್ಬಿಟ್ಟು ಹರ್ಬಿವರ್ಸ್, ಹರ್ಬ್ಸ್ ಅನ್ನ ಇದನ್ನ ತಿಂತಕ್ಕಂಥವ್ರು ಹರ್ಬಿವರ್ಸ್, ಸೆಕೆಂಡ್ ಟ್ರೋಫಿಕ್ ಲೆವೆಲ್. ಓಕೆನಾ. ಮತ್ತೆ ಕಾರ್ನಿವರ್ಸ್, ಥರ್ಡ್ ಟ್ರೋಫಿಕ್ ಲೆವೆಲ್. ಮತ್ತೆ ಟಾಪ್ ಅಲ್ಲಿ ಇರ್ತಕ್ಕಂಥ ಫೋರ್ತ್ ಇದನ್ನ ನಾವು ಕನ್ಸ್ಯೂಮರ್ಸ್ ಅಂತ ಹೇಳ್ತೀವಿ. ಇಲ್ಲಿ ನಾವು ಫಸ್ಟ್ ಅನ್ನ ತಗೊಂಡಾಗ ಇಲ್ಲಿ ಫಸ್ಟ್ ನಾವೇನ್ ತಗೊಂಡಿದ್ವಿ, ಪ್ರೊಡ್ಯೂಸರ್ಸ್. ಇದು ನೋಡ್ರಿ, ಇದರ ಸಂಖ್ಯೆ ಬಹಳಷ್ಟು ಇದಾವೆ, ಬಹಳಷ್ಟು ನಂಬರ್ ಆಫ್ ಆಲ್ಗೇಸ್ ಇದಾವೆ. ನಂಬರ್ ಆಫ್ ಆಲ್ಗೇಸ್ ಅಂದ್ರೆ ಇದನ್ನ ಕೌಂಟ್ ಮಾಡ್ತಾ ಹೋದ್ರೆ ನಮಗೆ ಸಾವಿರಾರು ಗಟ್ಲೆ ಲಕ್ಷಾನ್ಗಟ್ಲೆ ಆಲ್ಗೆಗಳು ಸಿಗ್ತಾ ಹೋಗ್ತವೆ. ಪಾಚಿ, ಜೆಂಡ್ ಅಂತಕ್ಕಂಥದ್ದು ಸಾವಿರಾರು ಲಕ್ಷಾನ್ಗಟ್ಲೆ ಇಲ್ಲಿ ಸಿಗ್ತವೆ. ಅದಕ್ಕೆ ಅವನ್ನೆಲ್ಲ ಇಷ್ಟು ನಂಬರ್ಸ್ ಅನ್ನು ಹಾಕಿದ್ರೆ ಇಷ್ಟು ದೊಡ್ಡದಾಗಿ ಪ್ರೊಡ್ಯೂಸರ್ಸ್ ಅಂತಕ್ಕಂಥವು ನಮಗೆ ಕಾಣ್ತಾವೆ. ನೆಕ್ಸ್ಟ್ ತಗೊಂಡ್ರೆ ಇನ್ಸೆಕ್ಟ್ಸ್. ಎಷ್ಟು ಆಲ್ಗೆ ಇದಾವ ಅಷ್ಟು ಇನ್ಸೆಕ್ಟ್ಸ್ ಇದಾವ? ಇಲ್ಲ, ಇನ್ಸೆಕ್ಟ್ಸ್ಗಳು ಸ್ವಲ್ಪ ಕಡಿಮೆ ಇದಾವೆ. ಹಾಗಾಗ್ಬಿಟ್ಟು ಇದ್ರ ಮೇಲ್ಗಡೆ ಬರ್ತಕ್ಕಂಥ ಸ್ವಲ್ಪ ಕಡಿಮೆ ಸಂಖ್ಯೆಯಲ್ಲಿದೆ. ಸಂಖ್ಯೆಯಲ್ಲಿ ನಾವು ನೋಡ್ತಾ ಹೋದ್ರೆ ಅಂದ್ರೆ ನಂಬರ್ಸ್ ಅಲ್ಲಿ ನೋಡ್ತಾ ಹೋದ್ರೆ ಇದ್ರ ಕಡಿಮೆ ಆಗ್ತಾ ಇದೆ. ಇದು ಎಷ್ಟಿದಾವ? ಇದು ಅಷ್ಟೇ ಇದಾವ ಫಿಶಸ್? ಇಲ್ಲ, ಇದಕ್ಕಿಂತ ಇದು ಸ್ವಲ್ಪ ಕಡಿಮೆ ಇದೆ ಸಂಖ್ಯೆಯಲ್ಲಿ. ಎಷ್ಟು ಫಿಶಸ್ ಇದಾವ ಅಷ್ಟು ಬರ್ಡ್ಸ್ ಇದಾವ. ಒಂದು ಕೊಳ್ಳನೋ ಅಥವಾ ಒಂದು ಹಳ್ಳನೋ ಅಥವಾ ಒಂದು ಯಾವ್ದಾದ್ರು ಒಂದು ಪಾಂಡ್, ಒಂದು ಬಾವಿನ ತಗೊಂಡ್ರೆ ಅದರಲ್ಲಿ ಮಿನಿಮಮ್ ಅಂತ ಹೇಳಿದ್ರು ಅದರಲ್ಲಿ ಒಂದು 100, 200, 300 ಮೀನುಗಳು ಇರ್ಬೋದು. ಆದ್ರೆ ಅದರಷ್ಟೇ 300 ಆ ಪಾರಿವಾಳಗಳು ಅಂತಕ್ಕಂಥವು, ಬರ್ಡ್ಸ್ ಅಂತಕ್ಕಂಥವು ಇರ್ತಾವ ಅಲ್ಲಿ? ಇಲ್ಲ. ಅದರಲ್ಲಿ ಏನಲ್ಲ ಅಕ್ಕಪಕ್ಕ ಇದ್ರೆ ಒಂದು 20-30 ಪಾರಿವಾಳಗಳು ಅಥವಾ ಒಂದು ಯಾವ್ದಾದ್ರು ಪಕ್ಷಿಗಳು ಅಥವಾ ಯಾವ್ದಾದ್ರು ಒಂದು ಹದ್ದುಗಳು ಅಂತಕ್ಕಂಥವು ಅಲ್ಲಿರ್ತಾವೆ. ಹಿಂಗೆ ಅದರ ಸಂಖ್ಯಾ ಮೇಲೆ ನಾವು ಜೋಡಿಸ್ತಾ ಹೋದ್ರೆ ಏನಾಗ್ತಾ ಇದೆ, ಇಟ್ ಇಸ್ ಲುಕ್ಸ್ ಲೈಕ್ ಎ ಪಿರಮಿಡ್ ಇನ್ ಶೇಪ್. ಓಕೆನಾ. ಟ್ರೋಫಿಕ್ ಲೆವೆಲ್ಸ್ ಅನ್ನ ನಾವು ನಂಬರ್ಸ್ ಅಲ್ಲಿ ನಾವು ಜೋಡಿಸ್ತಾ ಹೋದಂಗೆಲ್ಲ ನಮಗೇನ್ ಕಾಡ್ತಾ ಇದೆ, ಇಟ್ ಲುಕ್ಸ್ ಲೈಕ್ ಎ ಪಿರಮಿಡ್ ಇನ್ ಶೇಪ್ ಅಂತ ಕರಿತಾ ಹೋಗ್ತೀವಿ. ನೆಕ್ಸ್ಟ್ ಬಂದ್ಬಿಟ್ಟು ಇದೇ ರೀತಿ ಇನ್ನೊಂದು ನಾವು ಫುಡ್ ಚೈನ್ ಅನ್ನ ತಗೊಳ್ತಾ ಹೋಗ್ತೀವಿ. ಇನ್ನೊಂದು ಫುಡ್ ಚೈನ್ ಯಾವ್ದಪ್ಪ? ಇನ್ನೊಂದು ಫುಡ್ ಚೈನ್ ಅಂತ ಹೇಳಿದ್ರೆ ಒಂದು ಪ್ಲಾಂಟ್ ಇದೆ, ಅದರ ರೀತಿ ಡೀರ್ಸ್ ಇದಾವೆ. ಅದೇ ರೀತಿ ಡೀರ್ಸ್ ಅನ್ನ ತಿನ್ನೋದಕ್ಕೆ ಲಯನ್ಸ್ ಇದೆ. ಫಸ್ಟ್ ಪ್ರೊಡ್ಯೂಸರ್ಸ್ ಅಂತ ಹೇಳಿದ್ವಿ. ಈ ಪ್ರೊಡ್ಯೂಸರ್ಸ್ ಎಷ್ಟಿದಾವೆ? ಒಂದು ಕಾಡಿನಲ್ಲಿ ಹೋಗ್ಬಿಟ್ಟು ನಾವು ಗಿಡಗಳನ್ನ ನೋಡಿದ್ರೆ ಸಾವಿರಾರು ಗಿಡಗಳು, ಲಕ್ಷಾನು ಗಿಡಗಳು ಸಿಗ್ತವೆ.
ಗೊತ್ತಾಯ್ತಾ? ಅದೇ ರೀತಿ ಆ ಕಾಡಿನಲ್ಲಿ ಲಕ್ಷಾನುಗಟ್ಟಲೆ ಜಿಂಕೆಗಳು ಇರ್ತಾವ? ಇಲ್ಲ. ಓಕೆನಾ? ಅದರಲ್ಲಿ ಏನೋ ಒಂದು 200-300 ಜಿಂಕೆಗಳು ಇರ್ತಕ್ಕಂಥವು ನಾವು ನೋಡ್ತಾ ಹೋಗ್ತೇವೆ. ಎಷ್ಟು ಜಿಂಕೆಗಳಿದಾವ ಅಷ್ಟು ನಮಗೆ ಲಯನ್ ಸಿಗ್ತಾವ? ಇಲ್ಲ. 200-300 ಲಯನ್ಸ್ಗಳು ಸಿಗೋದಿಲ್ಲ. ಒಂದು ಕಾಡಲ್ಲಿ ಹೆಚ್ಚಂದ್ರೆ ಒಂದು 20-30 ಲಯನ್ಸ್ಗಳು ಇರ್ತಕ್ಕಂಥದ್ದು. ಇದನ್ನು ಕೂಡ ನಾವು ಜೋಡಿಸ್ತಾ ಹೋದ್ರೆ, ನಂಬರ್ಸ್ ಅಲ್ಲಿ ಜೋಡಿದ್ರೆ ನಮಗೇನು ಕಾಣ್ತಾ ಇದೆ? ಈ ರೀತಿ ಒಂದು ಪಿರಮಿಡ್ ಶೇಪಲ್ಲಿ ನಮಗೆ ಇದನ್ನು ಸಿಗ್ತಾ ಹೋಗುತ್ತೆ. ಅರ್ಥ ಆಯ್ತಾ? ನೆಕ್ಸ್ಟ್ ಬಂದ್ಬಿಟ್ಟು ಫ್ಲೋ ಆಫ್ ಎನರ್ಜಿ. ಇಲ್ಲಿ ಎನರ್ಜಿ ಅಂತಕ್ಕಂಥದ್ದು ಹೇಗೆ ಫ್ಲೋ ಆಗ್ತಿದೆಯಪ್ಪ ಅಂತಕ್ಕಂಥದ್ದು ನಾವು ಇಲ್ಲಿ ನೋಡ್ತಾ ಹೋಗೋಣ. ಫ್ಲೋ ಆಫ್ ಎನರ್ಜಿ ಅಂತಕ್ಕಂಥದ್ದು ಇಲ್ಲಿ ನೋಡ್ರಿ, ಯಾವಾಗಲೂ ಕೂಡ ಫ್ಲೋ ಆಫ್ ಎನರ್ಜಿ ಅಂತಕ್ಕಂಥದ್ದು ಯೂನಿಡೈರೆಕ್ಷನಲ್. ಅಂದ್ರೆ ಯೂನಿಡೈರೆಕ್ಷನ್ ಅಂದ್ರೆ ಒಂದೇ ಕಡೆ ದಿಕ್ಕಿನಲ್ಲಿ ಆ ಎನರ್ಜಿ ಅಂತಕ್ಕಂಥದ್ದು ಹೋಗ್ತಾ ಇದೆ. ಓಕೆನಾ? ಅಂದ್ರೆ ಇಲ್ಲಿ ಪ್ಲಾಂಟ್ಸ್ ಅಲ್ಲಿ ಇರ್ತಕ್ಕಂಥ ಶಕ್ತಿ ಏನಾಗ್ತಿದೆ? ಜಿಂಕೆಗೆ ಬರ್ತಾ ಇದೆ. ಯಾವಾಗ? ಆ ಜಿಂಕೆ ಈ ಪ್ಲಾಂಟ್ಸ್ ಅನ್ನ ತಿಂದಾಗ, ಈ ಡೀರ್ಸ್ ಅಂತಕ್ಕಂಥವು ಪ್ಲಾಂಟ್ಸ್ ಅನ್ನ ತಿಂದಾಗ ಇದರಲ್ಲಿ ಇರ್ತಕ್ಕಂಥ ಶಕ್ತಿ ಇದಕ್ಕೆ ಬರ್ತತೆ. ಇದಕ್ಕೆ ಶಕ್ತಿ ಬಂತಪ್ಪ ಅಂದ್ರೆ ಇದು ಓಡಾಡ್ತಿರ್ತತೆ, ನಡೆದಾಡ್ತಿರ್ತತೆ, ಇಲ್ಲಿ ಬರುತ್ತೆ. ಆದ್ರೆ ಜಿಂಕೆಯಿಂದ ಪ್ಲಾಂಟ್ಸಿಗೆ ಶಕ್ತಿ ಬರೋದಿಲ್ಲ. ಅದಕ್ಕೆ ನಾವಿಲ್ಲಿ ಯೂನಿಡೈರೆಕ್ಷನಲ್ ಅಂತ ಕರಿತಾ ಹೋಗ್ತೀವಿ. ಯಾವಾಗಲೂ ಫ್ಲೋ ಅಂತಕ್ಕಂಥದ್ದು ಈ ರೀತಿ ಇರ್ತೆ ಹೋಗುತ್ತೋ, ಈ ರೀತಿ ಇರೋದಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಮಾರ್ಕ್ ತೋರಿಸ್ತಾ ಹೋಗ್ತಿದ್ವಿ ನಾವು. ಗೊತ್ತಾಯ್ತಾ? ಯಾವಾಗಲೂ ಫ್ಲೋ ಆಫ್ ಎನರ್ಜಿ ಅಂತಕ್ಕಂಥದ್ದು ಈ ರೀತಿ ಹೋಗ್ತಾ ಇದೆ, ಈ ರೀತಿ ಅಂತಕ್ಕಂಥದ್ದು ಇರೋದಿಲ್ಲ, ಯೂನಿಡೈರೆಕ್ಷನಲ್. ಅದೇ ರೀತಿ ಇದರಲ್ಲಿ ಇರ್ತಕ್ಕಂಥ ಶಕ್ತಿನ ಲಯನ್ ಅನ್ನು ತಿಂದಾಗ ಲಯನ್ಸಿಗೆ ಆ ಎನರ್ಜಿ ಅಂತಕ್ಕಂಥದ್ದು ಬರ್ತಾ ಇದೆ. ಆದರೆ ಲಯನ್ಸಿಂದ ಡೀರಿಗೆ ಎನರ್ಜಿ ಅಂತಕ್ಕಂಥದ್ದು ಇಲ್ಲಿ ಬರೋದಿಲ್ಲ. ಇದಕ್ಕೂ ಕೂಡ ಈ ರೀತಿ ಬರೋದಿಲ್ಲ. ಇದು ಏನಾಗ್ತದೆ? ಫ್ಲೋ ಆಫ್ ಎನರ್ಜಿ ಅಂತಕ್ಕಂಥದ್ದು ಯೂನಿಡೈರೆಕ್ಷನಲ್ ಆಗಿದೆ ಅಂತಕ್ಕಂಥದ್ದು ನಾವು ಇಲ್ಲಿ ನೋಡ್ತಾ ಹೋಗ್ತೀವಿ. ಹಾಗಾದ್ರೆ ಈ ಫ್ಲೋ ಆಫ್ ಎನರ್ಜಿನಲ್ಲಿ ಪ್ಲಾಂಟ್ಸಿಗೆ ಎನರ್ಜಿ ಸಿಕ್ತು. ಎಲ್ಲಿಂದ ಸಿಕ್ತಪ್ಪ? ಪ್ಲಾಂಟ್ಸಿಗೆ ಎನರ್ಜಿ ಎಲ್ಲಿಂದ ಸಿಕ್ತು? ಸನ್ನಿಂದ ಆ ಎನರ್ಜಿ ಅಂತಕ್ಕಂಥದ್ದು ಸಿಗ್ತಾ ಇರುತ್ತೆ. ಯಾಕಂತ ಹೇಳಿದ್ರೆ ಪ್ಲಾಂಟ್ಸ್ ಪ್ರಿಪೇರ್ ದೇರ್ ಓನ್ ಫುಡ್ ಬೈ ದ ಹೆಲ್ಪ್ ಆಫ್ ಸನ್ಲೈಟ್. ಸನ್ಲೈಟ್ ಇಂದ ಅವು ತನ್ನ ಆಹಾರ ತಯಾರು ಮಾಡ್ಕೊಳ್ತಾ ಇರ್ತವೆ. ಕಾರ್ಬನ್ ಡೈಆಕ್ಸೈಡ್ ಮತ್ತೆ ವಾಟರ್ನ ಬಳಸ್ಕೊಂಡು ಇನ್ ಪ್ರೆಸೆನ್ಸ್ ಆಫ್ ಕ್ಲೋರೋಫಿಲ್, ಅದರಲ್ಲಿ ಇರ್ತಕ್ಕಂಥ ಕ್ಲೋರೋಫಿಲ್ ಅಲ್ಲಿ ಯಾವಾಗ ಸೂರ್ಯನ ಬೆಳಕಿನ ಕಿರಣಗಳು ಅದರ ಮೇಲೆ ಬೀಳ್ತಾ ಹೋಗ್ತಾವೋ, ಸನ್ಲೈಟ್ ಬೀಳ್ತಾ ಹೋಗುತ್ತೋ, ಆ ಸನ್ಲೈಟ್ ಇನ್ ಪ್ರೆಸೆನ್ಸ್ ಅಲ್ಲಿ ತನ್ನ ಆಹಾರ ತಯಾರು ಮಾಡ್ಕೊಳ್ತಾ ಹೋಗುತ್ತೆ. ಅಂದ್ರೆ ಫ್ಲೋ ಆಫ್ ಎನರ್ಜಿ ಯೂನಿಡೈರೆಕ್ಷನಲ್ ಇದೆ. ಫ್ಲೋ ಆಫ್ ಎನರ್ಜಿ ಬರಬೇಕಾದ್ರೆ ಅಲ್ಟಿಮೇಟ್ ಸೋರ್ಸ್ ಇದರಲ್ಲಿ ಇರ್ತಕ್ಕಂಥ ಎನರ್ಜಿ ಇದಕ್ಕೆ ಬಂತು, ಇದರಲ್ಲಿ ಇರ್ತಕ್ಕಂಥ ಎನರ್ಜಿ ಇದಕ್ಕೆ ಬಂತು. ಅಂದ್ರೆ ಇವರೆಲ್ಲರಿಗೂ ಎನರ್ಜಿ ಎಲ್ಲಿಂದ ಮೇನ್ ಬಂದಿರೋದು? ಅಲ್ಟಿಮೇಟ್ ಸೋರ್ಸು. ಅದಕ್ಕೆ ದಟ್ ಈಸ್ ಕಾಲ್ಡ್ ಆಸ್ ಸನ್ ಅಂತ ನಾವು ಇಲ್ಲಿ ಹೇಳ್ತಾ ಹೋಗ್ತೀವಿ. ಅದೇ ರೀತಿ ಇವಾಗ ಈ ಸನ್ನಲ್ಲಿ ಹೇಗಪ್ಪ ಅಂದ್ರೆ ನಮಗೆ ಬರ್ತಕ್ಕಂಥ ಸೂರ್ಯನಲ್ಲಿ ಇರ್ತಕ್ಕಂಥ ಎಲ್ಲಾ ಶಕ್ತಿ ಬಂದು ಇಲ್ಲಿ ಪ್ಲಾಂಟ್ಸ್ ಅಲ್ಲಿ ಬೀಳ್ತಾ ಇದೆಯಾ? ಇಲ್ಲ. ಓನ್ಲಿ 1% ಮಾತ್ರ ಸೋಲಾರ್ ಎನರ್ಜಿ ಅಂತಕ್ಕಂಥದ್ದು ಕಮಿಂಗ್ ಟು ದ ಅರ್ತಿಗೆ ನಮಗೆ ಇಲ್ಲಿ ಬರ್ತಾ ಹೋಗ್ತಾ ಇದೆ. ಅರ್ತಿಗೆ ಅಂತಕ್ಕಂಥದ್ದು ಇಲ್ಲಿ ನಮಗೆ ಬರ್ತಾ ಹೋಗ್ತಾ ಇದೆ. ಅಂದ್ರೆ ಭೂಮಿ ಮೇಲೆ ಬರ್ತಕ್ಕಂಥ ಎನರ್ಜಿ ಸೂರ್ಯನಿಂದ ಬರ್ತಕ್ಕಂಥದ್ದು 1% ಮಾತ್ರ. ಅನ್ನ ಮಿಕ್ಕಿದ 99% ವೇಸ್ಟ್ ಆಗ್ತಿದೆ. ಎಲ್ಲೋ ಡೆಸರ್ಟ್ ಮೇಲೆ ಬೀಳ್ತಾ ಇದೆ, ಎಲ್ಲೋ ನಮಗೆ ಸಮುದ್ರದ ಮೇಲೆ ಬೀಳ್ತದೆ, ಎಲ್ಲೋ ಬೇರೆ ಕಡೆ ಭೂಮಿ ಬಿಟ್ಟು ಬೇರೆ ಕಡೆ ಎಲ್ಲೋ ಕಡೆ ಬೀಳ್ತಾ ಇದೆ. ಯಾಕಂದ್ರೆ ಭೂಮಿ ಬಿಟ್ಟು ಇನ್ನ ಬಹಳಷ್ಟು ಗ್ರಹಗಳಿದಾವೆ ಭೂಮಿಯ ಸುತ್ತ ತಿರುಗ್ತಕ್ಕಂಥ. ಅಂದ್ರೆ ಸೂರ್ಯನಿಂದ ಬರ್ತಕ್ಕಂಥದ್ದು ನಮಗೆ ಓನ್ಲಿ 1% ಎನರ್ಜಿ. ಆ 1% ಎನರ್ಜಿನ ಪ್ಲಾಂಟ್ಸ್ ಏನ್ ಮಾಡ್ತವೆ? ದೇ ಕನ್ವರ್ಟ್ ದಿಸ್ ಟು ಕೆಮಿಕಲ್ ಎನರ್ಜಿ. ಕೆಮಿಕಲ್ ಎನರ್ಜಿನ ರೂಪದಲ್ಲಿ, ರಾಸಾಯನಿಕ ಎನರ್ಜಿಯ ರೂಪದಲ್ಲಿ ಅದನ್ನು ಪರಿವರ್ತನೆ, ಅಂದ್ರೆ ಸ್ಟಾರ್ಚಿನ ರೂಪದಲ್ಲಿ, ಗ್ಲೂಕೋಸಿನ ರೂಪದಲ್ಲಿ ಅವು ಪರಿವರ್ತನೆ ಮಾಡ್ತಾ ಹೋಗ್ತವೆ. ಅದನ್ನ ಮಾಡಿದಾಗ ಇದನ್ನ ಯಾರು ತಿಂತಾರೆ? ಡೀರ್ ಅಂತಕ್ಕಂಥ ತಿಂತಾ ಹೋಗುತ್ತೆ. ಅವಾಗ ಎನರ್ಜಿ ಕೆಮಿಕಲ್ ಎನರ್ಜಿಯ ರೂಪದಲ್ಲಿ ಡೀರಿನ ಬಾಡಿಯಲ್ಲಿ ಹೋಗುತ್ತೆ. ಅದೇ ಡೀರಿನಲ್ಲಿ ಇರ್ತಕ್ಕಂಥ ಎನರ್ಜಿ ಮತ್ತೆ ಲಯನ್ಸಿಗೆ ನಮಗಿಲ್ಲಿ ಬರ್ತಾ ಹೋಗುತ್ತೆ. ಗೊತ್ತಾಯ್ತಾ? ನೆಕ್ಸ್ಟ್, ಈ ಬಹಳಷ್ಟು ಎನರ್ಜಿ, ಸಮ್ ಆಫ್ ದಿಸ್ ಎನರ್ಜಿ ಈಸ್ ಲಾಸ್ಟ್ ಬೈ ಪ್ಲಾಂಟ್ಸ್ ಟು ಸರೌಂಡಿಂಗ್ಸ್. ಅದರಲ್ಲಿ ಸ್ವಲ್ಪ ಎನರ್ಜಿ ಏನ್ ಮಾಡ್ತವೆ? ಪ್ಲಾಂಟ್ಸ್ ಸರೌಂಡಿಂಗ್ಸ್ ಅಲ್ಲಿ ಕಳ್ಕೊಳ್ತಾ ಹೋಗ್ತವೆ. ರೆಸ್ಟ್ ಇಸ್ ಸ್ಟೋರ್ಡ್ ಇನ್ ದೇರ್ ಬಾಡಿ ಪ್ಲಾಂಟ್. ಆ ಬಾಡಿ ಪ್ಲಾಂಟ್ ಅಲ್ಲಿ ಅದು ಉಳ್ಕೊಳ್ತಾ ಹೋಗುತ್ತೆ. ಅವರ ಬಾಡಿಯಲ್ಲಿ ಆ ಇದರಲ್ಲಿ ಏನ್ ಮಾಡ್ತಾ ಹೋಗುತ್ತೆ? ಆ ಒಂದು ಇದು ಉಳ್ಕೊಳ್ತಾ ಹೋಗೋದನ್ನ ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ನೆಕ್ಸ್ಟ್ ಸ್ಲೈಡ್ಸ್ ಬಂದ್ಬಿಟ್ಟು ಇಲ್ಲಿ ನಾವು ಬಂದ್ಬಿಟ್ಟು ಏನ್ ನೋಡ್ತಾ ಇದೀವಪ್ಪ ಅಂತ ಹೇಳಿದ್ರೆ, ದಟ್ ಈಸ್ ಇಲ್ಲಿ ಫ್ಲೋ ಆಫ್ ಎನರ್ಜಿ ಅಂತಕ್ಕಂಥದ್ದು ನಾವು ಹೇಳ್ತಾ ಹೋದ್ವಿ. ಫ್ಲೋ ಆಫ್ ಎನರ್ಜಿ ಅಂತ ಹೇಳಿದಾಗ ಇಲ್ಲಿ ನಮಗೆ ಪ್ಲಾಂಟ್ಸ್ ಅಲ್ಲಿ ಇರ್ತಕ್ಕಂಥ ಎನರ್ಜಿ ಗ್ರಾಸ್ ಆಪರಿಗೆ ಬರ್ತಾ ಇದೆ, ಗ್ರಾಸ್ ಆಪರ್ ಇಲ್ಲಿ ಇರ್ತಕ್ಕಂಥ ಎನರ್ಜಿ ಫ್ರಾಗಿಗೆ ಬರ್ತಾ ಇದೆ, ಫ್ರಾಗ್ ಅಲ್ಲಿ ಇರ್ತಕ್ಕಂಥದ್ದು ಸ್ನೇಕಿಗೆ, ಸ್ನೇಕ್ ಅಲ್ಲಿ ಇರ್ತಕ್ಕಂಥದ್ದು ಹಾಕಿಗೆ ಬರ್ತಾ ಇದೆ. ಹಾಗಾದ್ರೆ ಪ್ಲಾಂಟ್ಸ್ ಅಲ್ಲಿ ಇರ್ತಕ್ಕಂಥ ಕಂಪ್ಲೀಟ್ ಎನರ್ಜಿ ಇದಕ್ಕೆ ಬಂದಿದೆಯಾ? ಇಲ್ಲ. ಅಂದ್ರೆ ಒಂದು ಗ್ರಾಸ್ ಆಪರ್ ಎಲ್ಲ ಪ್ಲಾಂಟ್ ಅನ್ನ ತಿನ್ನೋದಿಲ್ಲ.
ಒಂದು ಸ್ವಲ್ಪ ಮಾತ್ರ ತಿಂತಾ ಹೋಗುತ್ತೆ. ಅಂದರೆ ಫಾರ್ ಎಕ್ಸಾಂಪಲ್ ಪ್ಲಾಂಟಿಂದ ಗ್ರಾಸ್ ಹಾಪರಿಗೆ ಎನರ್ಜಿ ಎಷ್ಟು ಬಂದಿದೆಯಪ್ಪ, 10,000 ಜೌಲ್ಸ್ ಆಫ್ ಎನರ್ಜಿ ಅಂತಕ್ಕಂಥದ್ದು ಬಂದಿದೆ. ಆ 10,000 ಜೌಲ್ಸ್ ಆಫ್ ಎನರ್ಜಿ ಅಂತಕ್ಕಂಥದ್ದು ಮತ್ತೆ ಫ್ರಾಗಿಗೆ ಹೋಗಿದೆಯಾ ಕಂಪ್ಲೀಟು? ಇಲ್ಲ. ಫ್ರಾಗ್ ಅದನ್ನು ತಿನ್ನಬೇಕಾದ್ರೆ ಒಂದು ಸ್ವಲ್ಪ ಅದರ ಕಾಲಂತೆ, ಮಕ ಅಂತೆ, ಅಥವಾ ಅದರ ಕಿವಿಗಳಂತೆ, ಅಥವಾ ಅದರ ಆಂಟೆನಾ ಅಂತೆ, ಅದನ್ನೆಲ್ಲ ಹೊರಗಡೆ ಬಿಸಾಕ್ಬಿಡ್ತತೆ. ಅಂದರೆ 1000 ಜೌಲ್ಸ್ ಆಫ್ ಎನರ್ಜಿ ಮಾತ್ರ ಅದಕ್ಕೆ ಬರ್ತಾ ಹೋಗುತ್ತೆ. ಅದು 1000 ಜೌಲ್ಸ್ ಆಫ್ ಎನರ್ಜಿ ಕಂಪ್ಲೀಟ್ ಇದಕ್ಕೆ ಸಿಗುತ್ತಾ? ಇಲ್ಲ. ಸ್ವಲ್ಪ 10% ಮಾತ್ರ 100 ಜೌಲ್ಸ್ ಅದಕ್ಕೆ ಸಿಗ್ತಾ ಹೋಗುತ್ತೆ. ಅದೇ ರೀತಿ 100 ಜೌಲ್ಸಲ್ಲಿ ಇರ್ತಕ್ಕಂಥದ್ದು ಇಲ್ಲಿ ಹಾಕಿಗೆ ಬಂದಾಗ ಅದು ಪೂರ್ತಿ 100 ಜೌಲ್ ಸಿಗೋದಿಲ್ಲ, 10%. ಅಂದರೆ ಪ್ರತಿಯೊಂದು ಹಂತದಲ್ಲಿ, ಪ್ರತಿಯೊಂದು ಟ್ರೋಫಿಕ್ ಲೆವೆಲಲ್ಲೂ ಕೂಡ ಓನ್ಲಿ 10% ಆಫ್ ಎನರ್ಜಿ ಈಸ್ ಟ್ರಾನ್ಸ್ಪೋರ್ಟೆಡ್, ರಿಮೈನಿಂಗ್ 90% ಈಸ್ ಲಾಸ್ಟ್. ಅಂದರೆ ಪ್ರತಿಯೊಂದು ಹಂತದಲ್ಲೂ ಕೂಡ 90% ಆಫ್ ಎನರ್ಜಿ ಅಂತಕ್ಕಂಥದ್ದು ಇಲ್ಲಿ ವೇಸ್ಟ್ ಆಗ್ತಾ ಇದೆ, ಲಾಸ್ ಆಗ್ತಾ ಇದೆ. ಗೊತ್ತಾಯ್ತಾ? ಯಾಕೆ ಅಂತ ಹೇಳಿದ್ರೆ ಅದು ತಿನ್ನಬೇಕಾದ್ರೆ ಸ್ವಲ್ಪ ಉಳಿಸ್ತಾ ಹೋಗುತ್ತೆ, ಅಥವಾ ಅದರಲ್ಲಿರ್ತಕ್ಕಂಥದ್ದು 10% ಮಾತ್ರ ಕನ್ಸ್ಯೂಮ್ ಮಾಡ್ಕೊಂಡು ಅದು ಬೆಳ್ಕೊಳ್ತಾ ಹೋಗುತ್ತೆ. ಮಿಕ್ಕಿದ್ದೆಲ್ಲ ವೇಸ್ಟ್ ಆಗಿ ಬಾಡಿಯಿಂದ ಹೊರಗಡೆ ಹೋಗುತ್ತೆ. ಅದರ ಬಾಡಿಗೆ ಕೆಪಾಸಿಟಿ ಇರ್ತಕ್ಕಂಥದ್ದು ಓನ್ಲಿ 10% ಯುಟಿಲೈಸ್ ಮಾಡ್ಕೊಳ್ತಕ್ಕಂಥದ್ದು ಮಾತ್ರ. ಅದೇ ರೀತಿಯೇ ಇಲ್ಲಿ ನಂಬರ್ಸಲ್ಲಿ ನಾವು ನೋಡ್ತಾ ಹೋದರೆ ಫ್ಲೋ ಆಫ್ ಎನರ್ಜಿ ಅಂತಕ್ಕಂಥದ್ದನ್ನ ನಾವು ಹೇಗೆ 10% ಅಂತಕ್ಕಂಥದ್ದು ಇಲ್ಲಿ ನೋಡ್ತಾ ಹೋಗ್ತಿದೀವಪ್ಪ ಅಂತ ಹೇಳಿದ್ರೆ, ಇಲ್ಲಿ ನಾವು ಹೇಳಿದ್ವಿ ಪ್ಲಾಂಟ್ಸಲ್ಲಿ 10 ಗ್ರಾಸ್ ಹಾಪರಿಗೆ ಬಂತು, ಗ್ರಾಸ್ ಹಾಪರಿಗೆ 10,000 ಜೌಲ್ಸ್. 10,000 ಅಂದರೆ ಇಲ್ಲಿ ನಾವು ಇಲ್ಲಿ ಇಟ್ಟಿದ್ವಿ 1 2 3 4 5 6 7 8 9 ಅಂತಕ್ಕಂಥವು ಇಟ್ಟಿದ್ವಿ. ಇಲ್ಲಿಗೆ 10%. ಇಲ್ಲಿ ನೋಡ್ರಿ ನಂಬರ್ಸ್ ಕಡಿಮೆ ಆಗ್ತಾ ಇದೆ. ಇಲ್ಲಿಂದ ಇಲ್ಲಿ ನಂಬರ್ಸ್ ಕಡಿಮೆ ಆಗಿ 3 ಬಂದಿದೆ. ಇಲ್ಲಿಂದ ಇಲ್ಲಿ ನೋಡಿದಾಗ ನಮಗೆ ಬರ್ತಕ್ಕಂಥದ್ದು ಓನ್ಲಿ 10% ಅಂತಕ್ಕಂಥದ್ದು. ದಟ್ ಈಸ್ ನಂಬರ್ ಆಫ್ ಆರ್ಗ್ಯಾನಿಸಮ್ಸ್ ಕೂಡ ಇಲ್ಲಿ ಕಡಿಮೆ ಆಗ್ತಾ ಹೋಗ್ತದೆ. ಇಲ್ಲಿ ಮತ್ತೆ ಫ್ಲೋ ಆಫ್ ಎನರ್ಜಿ ಅಂತಕ್ಕಂಥದ್ದು ಯೂನಿಡೈರೆಕ್ಷನಲ್ಲಿ ಇದೆ. ಓಕೆನಾ? ಮತ್ತೆ ಎನರ್ಜಿ ಕೂಡ ಕನ್ಸ್ಯೂಮ್ಷನ್ ಅಂತಕ್ಕಂಥದ್ದು ಇಲ್ಲಿ ಕಡಿಮೆ ಆಗ್ತಾ ಹೋಗ್ತಿರ್ತಕ್ಕಂಥದ್ದು ನಾವು ಇಲ್ಲಿ ನೋಡ್ತಾ ಹೋಗ್ತೀವಿ. ಇಲ್ಲಿ ನಂಬರ್ಸಲ್ಲಿ ನಾವು ಮತ್ತೆ ಇಲ್ಲಿ ನೋಡಿದಾಗ ಏನು ಕಾಣ್ತಾ ಇದೆಯಪ್ಪ, ಇಲ್ಲಿ 10,000 ಫಸ್ಟಿಗೆ ನಾವು ಗ್ರಾಸ್ ಹಾಪರನ್ನು ತಗೊಂಡ್ರೆ ಇಲ್ಲೂ ಕೂಡ ನಾವು 10,000, ಅದ್ರ ಮೇಲೆ 1,000, ಅದ್ರ ಮೇಲೆ 100, ಅದ್ರ ಮೇಲೆ ಇದನ್ನು ಫಸ್ಟ್ ಪ್ರೊಡ್ಯೂಸರ್ಸನ್ನು ತೊಗೊಂಡಿದ್ವಿ, ಆಮೇಲೆ ಗ್ರಾಸ್ ಹಾಪರ್, ಆಮೇಲೆ ಫ್ರಾಗ್, ಆಮೇಲೆ ಸ್ನೇಕ್, ಆಮೇಲೆ ಹಾಕ್. ಇಲ್ಲಿ ಸಿಂಬಲ್ ಕೊಟ್ಟಿದ್ದೀವಿ. ಪ್ರೊಡ್ಯೂಸರ್ಸಿಗೆ ಪಿ ಅಂತ ಕೊಟ್ಟಿದ್ದೀನಿ, ಗ್ರಾಸ್ ಹಾಪರಿಗೆ ಜಿ ಅಂತ ಕೊಟ್ಟಿದ್ದೀನಿ, ಫ್ರಾಗಿಗೆ ಎಫ್ ಅಂತ ಕೊಟ್ಟಿದ್ದೀನಿ, ಮತ್ತು ಸ್ನೇಕಿಗೆ ಎಸ್ ಅಂತಕ್ಕಂಥದ್ದನ್ನು ಕೊಟ್ಟಿದ್ದೀನಿ, ಮತ್ತು ಹಾಕಿಗೆ ಹೆಚ್ ಅಂತಕ್ಕಂಥದ್ದು ಸಿಂಬಲನ್ನು ನಾವಿಲ್ಲಿ ಕೊಡ್ತಾ ಹಿಂಗೆ ನಂಬರ್ಸನ್ನು ಜೋಡಿಸ್ತಾ ಹೋದಾಗ ಮತ್ತೆ ಇಲ್ಲಿ ನಮಗೆ ಒಂದು ಪಿರಮಿಡ್ ಶೇಪ್ ಆಗಿರ್ತಕ್ಕಂಥ ಒಂದು ಸ್ಟ್ರಕ್ಚರ್ ಅಂತಕ್ಕಂಥದ್ದು ಇಲ್ಲಿ ಸಿಗ್ತಾ ಹೋಗುತ್ತೆ. ಅದೇ ರೀತಿ ಇನ್ನೂ ಒಂದು ಇದನ್ನು ತಗೊಳ್ತಾ ಹೋದರೆ ಇಲ್ಲೂ ಕೂಡ ಇಲ್ಲಿ ನೋಡ್ರಿ ನಂಬರ್ ಆಫ್ ಪ್ಲಾಂಟ್ಸ್ ಎಷ್ಟಿದೆ. ನಾನು ಮೊದಲೇ ಹೇಳಿದ್ದೆ ನಂಬರ್ ಆಫ್ ಪ್ಲಾಂಟ್ಸ್ ಎಷ್ಟಿದಾವೋ ಅಷ್ಟು ಪ್ಲಾಂಟ್ಸ್ ಇರ್ತಕ್ಕಂಥ ಅಷ್ಟು ನಂಬರ್ಸು ಡೀರ್ಸ್ ಇರೋದಿಲ್ಲ. ಅಂದರೆ ವೆರಿ ಲೆಸ್ ನಂಬರ್ಸ್ ಇನ್ ಡೀರ್ಸ್. ಅದೇ ರೀತಿ ಲಯನ್ ಹ್ಯಾಸ್ ಮೋರ್ ಡಯಟ್. ಯಾಕಂತ ಹೇಳಿದ್ರೆ ಒಂದು ಜಿಂಕೆ ಹೆಚ್ಚು ಕಡಿಮೆ ಒಂದು 20 ಗಿಡಗಳನ್ನ ತಿನ್ಬೋದು. ಯಾವಾಗ? ಒಂದು ವಾರದಲ್ಲಾಗಿರ್ಬೋದು, ಒಂದು ತಿಂಗಳಲ್ಲಿ ಒಂದು 20 ಗಿಡಗಳು ಬೇಕು. ಅಂದರೆ ಒಂದು ದಿವಸಕ್ಕೆ 1 ಗಿಡ ಅಥವಾ 2 ಗಿಡನ ತಿನ್ಬೋದು ಅದು. ಗೊತ್ತಾಯ್ತಾ? ಈ ರೀತಿ ತಿಂತಾನೆ ಹೋಗ್ತಾ ಇರ್ತದೆ. ಅದೇ ರೀತಿನೇ ಒಂದು ಸಿಂಹನ ಅಥವಾ ನಾವು ಟೈಗರನ್ನು ತಗೊಂಡ್ರೆ, ಹುಲಿ ಅಥವಾ ಸಿಂಹನ ತಗೊಂಡ್ರೆ, ಲಯನ್ ಅಥವಾ ಟೈಗರನ್ನು ತಗೊಂಡ್ರೆ ಅವು ಏನು ಮಾಡ್ತಾ ಹೋಗ್ತವೆ, ಅದರ ಆಹಾರ ದೊಡ್ಡದು. ಅಂದರೆ ಒಂದು ಕಂಪ್ಲೀಟ್ ಒಂದು ಜಿಂಕೆನ ಅದು ತಿಂದುಬಿಡ್ತತೆ. ಒಂದು ದಿವಸಕ್ಕಾಗಿರ್ಬೋದು, ಅಥವಾ ಒಂದು ದಿವಸ ಬಿಟ್ಟು, ಒಂದು 8 ದಿವಸ ಬಿಟ್ಟು ಮತ್ತೆ ಒಂದು ಜಿಂಕ್ ಅನ್ನತ್ತೆ. ಯಾಕೆ ಈಗ ರೀತಿ ಆಗಿರೋದ್ರಿಂದ ಅದಕ್ಕೇನಾಗಿದೆ, ಇವರ ಸಂಖ್ಯೆ ಜಾಸ್ತಿ ಇದೆ. ಯಾಕಂದ್ರೆ ಇವರಿಗೆ ಬಹಳಷ್ಟು ಜಿಂಕೆಗಳು ಬೇಕು. ಇವರ ಸಂಖ್ಯೆ ಜಾಸ್ತಿ ಇದೆ. ಯಾಕೆ? ಇವರಿಗೆ ಬಹಳಷ್ಟು ಪ್ಲಾಂಟ್ಸ್ಗಳು ಬೇಕು. ಹಿಂಗೆ ಡಯಟ್, ಆಹಾರ, ಡಯಟ್ ಅಂದ್ರೆ ಆಹಾರ ಅಂತ ಹೇಳ್ತಾ ಹೋಗ್ತೇವೆ. ಆಹಾರದ ಇದರಲ್ಲಿ ನಂಬರ್ಸ್ ಅಲ್ಲಿ ನೋಡ್ಕೊಳ್ತಾ ಇದ್ರೆ ಇವು ದೇ ಆರ್ ಮೋರ್ ಇನ್ ನಂಬರ್ಸ್ ಕಂಪೇರ್ ಟು ಡೀರ್. ಡೀರ್ ಆರ್ ಮೋರ್ ಇನ್ ನಂಬರ್ಸ್ ಕಂಪೇರ್ ಟು ದಟ್ ಈಸ್ ಲಯನ್ ಅಂತ ಇಲ್ಲಿ ನಾವು ಹೇಳ್ತಾ ಹೋಗ್ತೀವಿ. ನೀವು ನೋಡ್ಬೋದು, ಇಲ್ಲಿ ನೋಡ್ರಿ, ಇಲ್ಲಿ ಪ್ಲಾಂಟ್ಸ್ ಅಂತಕ್ಕಂಥವು ಇದ್ದಾವೆ. ಈ ಪ್ಲಾಂಟ್ಸಿಗೆ ಇಲ್ಲಿ ಡೀರ್ಸ್ ಅಂತಕ್ಕಂಥವು ಎಷ್ಟಿದ್ದಾವೆ, ಇಲ್ಲಿ ಲಯನ್ಸ್ ಅಂತಕ್ಕಂಥ 1 2 ಮಾತ್ರ ಅಂತಕ್ಕಂಥವು ನಾವು ಇಲ್ಲಿ ನೋಡ್ತಾ ಹೋಗ್ತಾ ಹೋಗ್ತೀವಿ. ಅದೇ ರೀತಿ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಇಲ್ಲಿ ಬಯಾಲಜಿಕಲ್ ಮ್ಯಾಗ್ನಿಫಿಕೇಶನ್ ಅಂತಕ್ಕಂಥದ್ದನ್ನು ನಾವಿಲ್ಲಿ ಸ್ಟಡಿ ಮಾಡ್ತಾ ಹೋಗೋಣ. ಇಲ್ಲಿವರೆಗೂ ನಾವು ಪ್ರೊಡ್ಯೂಸರ್ಸು, ಕನ್ಸ್ಯೂಮರ್ಸ್ ಅಂದರೆ ಏನು, ಇದನ್ನೆಲ್ಲ ಮತ್ತು ಡಿಕಾಂಪೋಸರ್ಸ್ ಅಂದರೆ ಏನು ಅಂತ ಹೇಳ್ಬಿಟ್ಟು ನಾವು ನೋಡ್ತಾ ಹೋಗಿದ್ವಿ. ನೆಕ್ಸ್ಟ್ ಕ್ಲಾಸಲ್ಲಿ ವಿಲ್ ಡಿಸ್ಕಸ್ ದ ಬಯಾಲಜಿಕಲ್ ಮ್ಯಾಗ್ನಿಫಿಕೇಶನ್ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಓಕೆನಾ? ಥ್ಯಾಂಕ್ ಯು.